ಓಂ ಶ್ರೀ ನಾಗಶಕ್ತಿವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾಗಿ ತಮ್ಮನೇಲಲ್ಲಿ ನಾವೇನು ಹಾಕಿದ್ದೀವಿ ಅಂತಂದರೆ, ಈ ಯೋಗವನ್ನು ಪಡೆಯೋದಕ್ಕೆ ನಿಮಗೆ ಅರ್ಹತೆ ಇದೆಯಂತ. ಯಾಕೆ ಅಂತಂದರೆ, ಅನೇಕರು ಕಮೆಂಟ್ ಮಾಡಿ ಮತ್ತು ಅನೇಕ ಗೊಂದಲಮಯವಾದ ಮನಸ್ಸಿನಿಂದ ಪ್ರಶ್ನಿಸಿದ್ದಾರೆ ಕೂಡ. ಅದು ಸ್ವಾಭಾವಿಕ ಕೂಡ ಹೌದು. ವಿಶೇಷವಾಗಿ ಒಂದೇ ನಕ್ಷತ್ರ, ಉದಾಹರಣೆ ಅಶ್ವಿನಿ ನಕ್ಷತ್ರದವರು ಕೋಟಿ ಕೋಟಿ ಜನರಿರ್ತಾರೆ. ಹೀಗೆ ಅನೇಕ ಒಂದೊಂದು ನಕ್ಷತ್ರದವರು ಅನೇಕ ಜನರಿರುವುದರಿಂದ, ಅನೇಕ ವಯಸ್ಸಿನ ಜನರು ಇರುವುದರಿಂದಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ನಾವು ನಮ್ಮ ಮೊದಲನೇ ವಿಡಿಯೋದಲ್ಲಿ ಇದನ್ನು ಸ್ಪಷ್ಟಪಡಿಸಿ ಹಾಕಿದ್ವಿ ಕೂಡ. ಈ ಒಂದು ರೀತಿಯ ಫಲಗಳನ್ನು ಹೇಳುವ ಅಗತ್ಯ ಇದೆಯೇ ಅಂತ ಕೇಳಿದ್ರೆ, ಇದರೊಂದು ಸ್ಪಷ್ಟತೆಯನ್ನು ಕೊಟ್ಟು ಮುಂದುವರಿತೇನೆ ಮಿತ್ರರೇ. ಇಲ್ಲಿ ಮುಖ್ಯವಾಗಿ ಈ ಒಂದು ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಎಲ್ಲ ಗ್ರಹ ಸ್ಥಿತಿಗಳನ್ನು ನಾವು ಸೂಚಿಸ್ತಾ ಇದ್ದೀವಿ. ಅದರಿಂದ ಯಾವ ಯೋಗಗಳು ಸೃಷ್ಟಿಯಾಗಬಲ್ಲವು, ಅದನ್ನು ಪಡೆಯುವ ಯೋಗ್ಯತೆ ಯಾರ್ಯಾರಿಗಿದೆ ಅವರವರು ಅದನ್ನು ಪಡಿತಾರೆ. ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಅದರಿಂದಾಗಿ ನಿಮ್ಮ ಅರ್ಹತೆ ನಿಮಗೆ ಗೊತ್ತಿರ್ತದೆ ಬಿಟ್ಟರೆ ನಮಗೆ ಗೊತ್ತಿರೋದಿಲ್ಲ. ದೇವರು ಮತ್ತು ನಿಮ್ಮ ಮಧ್ಯದ ಒಂದು ಕನೆಕ್ಷನ್ ಖಂಡಿತವಾಗಿ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿರೋದೇ ಇಲ್ಲ. ಆದ್ದರಿಂದಾಗಿ ಪೂರ್ವಜನ್ಮದ ಪಾಪಾಂಶ ಎಷ್ಟಿದೆ, ಪುಣ್ಯಾಂಶ ಎಷ್ಟಿದೆ ನಿಮಗೆ, ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನೀವು ಅವಲಂಬಿಸಿ ಈ ಜನ್ಮದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ದೋಷಾದಿಗಳ ಪ್ರಮಾಣ ಎಷ್ಟಿದೆ, ಪುಣ್ಯಾಂಶದ ಪ್ರಮಾಣ ಎಷ್ಟಿದೆ, ಅದನ್ನು ನಿಮಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ಮುಖ್ಯವಾಗಿ ಈ ಒಂದು ರಾಶಿಯ ಭವಿಷ್ಯವನ್ನು ಹೇಳುವಾಗ ಒಂದೇ ರೀತಿಯಾಗಿ ಫಲ ಯಾಕೆ ಸಿಗುವುದಿಲ್ಲ ಅಂತಂದರೆ, ಇದು ಅನೇಕ ಕಾರಣಗಳು. ಯಾವ ರೀತಿಯಾದ ಪ್ರತಿ ವ್ಯಕ್ತಿಯ ಕಾಲ, ಅವರ ಸಮಯ, ಅವರ ಸಂಸ್ಕಾರ, ಅವರ ಪ್ರಾದೇಶಿಕತೆ ಮತ್ತು ಅವರ ಅರ್ಹತೆಗಳು ಅಂದರೆ ಅವರ ವ್ಯಕ್ತಿತ್ವ. ಹಾಗಾಗಿ ಈ ವ್ಯಕ್ತಿತ್ವದಲ್ಲೇ ಬಿಂಬಿಸ್ತಕ್ಕಂಥದ್ದು ಪಾಪ ಫಲ ಪುಣ್ಯ ಫಲಗಳಾಗಿದ್ದರಿಂದ ಅದನ್ನು ಗ್ರಹ ಸ್ಥಿತಿಯಿಂದ ಸೂಚಿತವಾಗುವಂಥದ್ದು ಅವರವರ ಜಾತಕದ ಮೇಲೆ ಅವಲಂಬಿತವಾಗಿ ಅವರ ಗುಣಾದಿಗಳು ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ತೇವೆ. ಕೋಟಿ ಜನರಿದ್ದರೆ ಕೋಟಿ ರೀತಿಯ ವ್ಯಕ್ತಿತ್ವವನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಫಲವೂ ಕೂಡ. ಅರ್ಥಾತ್ ಭೌಗೋಳಿಕವಾಗಿರ್ತಕ್ಕಂತಹ ಈ ಒಂದು ಗ್ರಹ ಸ್ಥಿತಿಗಳು ಎಷ್ಟೊಂದು ಯೋಗವನ್ನು ಸೂಚಿಸ್ತಾ ಇದೆ, ಭೌಗೋಳಿಕವಾದಂತಹ ವ್ಯವಸ್ಥೆಯನ್ನು ಸೂಚಿಸ್ತಾ ಇದೆ. ಹಾಗೆಯೇ ದೇಹದ ಆರೋಗ್ಯದ ಜೊತೆಗೆ ನಿಮ್ಮ ದೇಹದ ಆ ಒಂದು ಪ್ರಕೃತಿಯನ್ನು ಅನುಸರಿಸಿ ರೋಗಗಳು ಹೇಗೆ ಬರ್ತವೆಯೋ ಅದೇ ರೀತಿಯಾಗಿ ದೋಷಗಳನ್ನು ಅನುಸರಿಸಿ ಕೆಟ್ಟ ಸಮಯ ಬರ್ತದೆ. ನಿಮ್ಮ ದೇಹದ ಆರೋಗ್ಯ, ಆಹಾರ ಪದ್ಧತಿಯ ಮೇಲೆ ಅತ್ಯುತ್ತಮವಾದ ಆರೋಗ್ಯ ಮತ್ತು ಸಂತೋಷ ಹೇಗೆ ಲಭ್ಯವೋ ಅದೇ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವ, ಉತ್ತಮ ವ್ಯಕ್ತಿತ್ವ, ಗುರುತತ್ವಾದಿಗಳ ಜಾಗೃತಿಯಿಂದ, ಆ ಬುಧ ತತ್ವಾದಿಗಳ ಜಾಗೃತಿಯಿಂದ ನಿಮ್ಮ ಉತ್ತಮ ಯೋಗ ಭಾಗ್ಯಗಳು ತೆರೆದುಕೊಳ್ತವೆ. ಅದಕ್ಕೆ ಛಾಯೆಯ ರೂಪದಲ್ಲಿರುವುದೇ ರಾಹುಕೇತು ದೋಷ ಎಂಬುದಾಗಿ ಅತ್ಯಂತ ಸ್ಪಷ್ಟವಾದ ಉಲ್ಲೇಖವನ್ನು ನಾವು ಮಾಡಿದ್ದೇವೆ. ಆದ್ದರಿಂದಾಗಿ ಈ ರಾಹುಕೇತುವಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೇವೆ, ಇನ್ನು ಮುಂದೂ ಕೂಡ ಹೇಳ್ತೇವೆ. ದಯವಿಟ್ಟು ಅದನ್ನು ಗಮನಿಸಿ. ಪ್ರತಿಯೊಬ್ಬರು ಕೂಡ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಇಷ್ಟೊಂದು ಯೋಗ ಇದ್ದರೂ ಯಾಕೆ ನಿಮಗೆ ಆ ಫಲ ಸಿಗ್ತಾ ಇಲ್ಲ ಅಂತ ನೀವು ವೈಯಕ್ತಿಕ ಚಿಂತನೆಯನ್ನು ಮಾಡಿಕೊಳ್ಬೇಕು. ಅನೇಕರು ಹೇಳ್ತಾರೆ ಎಷ್ಟು ವರ್ಷ ಆದರೂ ನಮ್ಗೆ ಒಳ್ಳೆಯ ಫಲ ಬಂದೇ ಇಲ್ಲ. ಖಂಡಿತವಾಗಿ ಬರದೇ ಇರಬಹುದು. ಅನೇಕರು ಹೇಳ್ತಾರೆ ನಮಗೆ ಯಾವತ್ತೂ ಕೆಟ್ಟದ್ದೇ ಆಗಿಲ್ಲ. ಇನ್ನೊಬ್ರು ಹೇಳ್ತಾರೆ ಎಲ್ಲ ಮಿಶ್ರಣವಾದ ಜೀವನ. ಖಂಡಿತವಾಗಿಯೂ ಇದೇ ರೀತಿ ಇರುತ್ತೆ ಜೀವನ. ಅದಕ್ಕೋಸ್ಕರವಾಗಿ ಯೋಗ ಬಂದಿದ್ದನ್ನು ಬಳಸ್ಕೊಳ್ಳಿ ಅಂತ ಮಾತ್ರ ನಾವು ಹೇಳ್ತಾ ಇದ್ದೇವೆ. ಅಂತಹ ಎಲ್ಲ ಯೋಗಗಳು ನಿಮಗೆ ಲಭ್ಯವಾಗುವಂಥ ಅರ್ಹತೆಯನ್ನು ನೀವು ಪಡೀರಿ ಅಂತ ಹೇಳ್ತೇವೆ. ಹೇಗೆ ವಿದ್ಯಾರ್ಹತೆಯನ್ನು ಅವಲಂಬಿಸಿ ಯಾವ ಉದ್ಯೋಗ ಭಾಗ್ಯ ಸಿಗ್ತದೆಯೋ, ದೇಹದ ಒಂದು ಆರೋಗ್ಯ ಇತ್ಯಾದಿಗಳನ್ನು ಅವಲಂಬಿಸಿ ರೋಗ ಅಥವಾ ಭೋಗಾದಿಗಳ ವ್ಯವಸ್ಥೆಗಳು ಉಂಟಾಗ್ತದೆಯೋ, ತುಂಬ ಜ್ವರ ಬಂದಿದೆ, ಏನನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ದೋಷಯುಕ್ತವಾದಂತಹ ದೇಹ ಎಲ್ಲ ಅರ್ಹತೆಯನ್ನು ಕಳ್ಕೊಳ್ತದೆಯೋ ಅದೇ ರೀತಿಯಾಗಿ ದೋಷಯುಕ್ತವಾದ ವ್ಯಕ್ತಿತ್ವ ಉತ್ತಮ ಯೋಗದ ಅರ್ಹತೆಯನ್ನು ಕಳ್ಕೊಳ್ತದೆ, ಪಡೆಯುವ ಅರ್ಹತೆಯನ್ನು ಸ್ವಾಭಾವಿಕವಾಗಿ ಕಳ್ಕೊಳ್ತದೆ. ನಮಗೆ ಉತ್ತಮವಾಗಿದ್ದು ಬೇರೆಯವರಿಗೆ ಉತ್ತಮವಾಗಿರಬೇಕು ಅನ್ನೋದು ಯಾವುದೂ ಇಲ್ಲ. ಆದರೆ ಸ್ವಾಭಾವಿಕವಾಗಿ ನಿತ್ಯ ಸತ್ಯದ ಕಡೆಗೆ ನಾವು ಗಮನಿಸಬೇಕಾಗತ್ತೆ. ನಮಗೆ ಬೇಕಾಗಿದ್ದು ಸಂತೋಷ, ನೆಮ್ಮದಿ ಅಂತಾದರೆ ಆ ನಿಟ್ಟಿನಲ್ಲಿ ನಮ್ಮ ನಿತ್ಯದ ಪ್ರತಿ ಕ್ಷಣವನ್ನು ನಾವು ಕಳೀತಾ ಇದ್ದೀವಿ ಅಂದರೆ ಖಂಡಿತವಾಗಿ ಯೋಗಗಳು ಅಲ್ಲಿ ನಿಮಗೆ ತೆರೆದುಕೊಳ್ತವೆ. ಆ ಒಂದು ಛಾಯೆ ಇರುವುದನ್ನು ಹೋಗಲಾಡಿಸಲಿಕ್ಕೆ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ಅಂತ ನಾವು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀವಿ.
ಅದೇ ರೀತಿಯಾಗಿ ಈಗಲೂ ಕೂಡ ಹೇಳ್ತೀವಿ, ಯಾರು ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಶೇಷ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ವಿಶಾಲ ಮನೋಭಾವನೆಯಿಂದ ಅನೇಕರಿಗೆ ಒಳ್ಳೆಯದಾಗುವಂತೆ ಮಾಡ್ಬೋದು. ಯಾರಿಗೆ ಮಾನಸ ಪೂಜೆ ಬಗ್ಗೆ ಕಲ್ಪನೆ ಬಂದಿಲ್ಲ ಅವರು ಖಂಡಿತವಾಗಿ ಮಾನಸ ಪೂಜೆ ಅಂತ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ಆ ಮಾನಸ ಪೂಜೆಯನ್ನು ಉಚಿತವಾಗಿ ಪಡೆಯಬಹುದು. ಅಷ್ಟೇ ಅಲ್ಲ, ಈಗಾಗಲೇ ಅನೇಕರು ಅದನ್ನು ಮಾಡ್ತಾ ತಮ್ಮ ಜೀವನದಲ್ಲಿ ನಾವೆಷ್ಟು ತಪ್ಪು ತಿಳ್ಕೊಂಡಿದ್ವಿ, ನಮ್ಗೆ ಇಷ್ಟೊಂದು ಸುಲಭವಾದಂತಹ ಮಾನಸಿಕ ಸ್ಥಿತಿಗೆ ನಾವು ಬರ್ತೀವಿ. ಉದಾಹರಣೆ ಡಿಪ್ರೆಷನ್ ಇರ್ಬೋದು, ಇತ್ಯಾದಿಗಳೆಲ್ಲ ಏನಿದೆ, ಆಂಗ್ಸೈಟಿ ಇತ್ಯಾದಿಗಳು. ಈ ಮಾನಸ ಪೂಜೆಯನ್ನು ಮಾಡ್ತಾ ಹೋಗೋದ್ರಿಂದ ಅವರಿಗೆ ಅನೇಕರಿಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಅವರ ಯೋಗ ಓಪನ್ ಆಗ್ತಾರೆ. ನಾವು ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಮಾಯೆಯ ಬಲೆಯಿಂದ ಹೊರಬರುವ ವ್ಯವಸ್ಥೆ ಅನೇಕರಿಗೆ ಆಗಿದೆ ಅಂತ ಈಗಾಗಲೇ ಉತ್ತಮವಾದ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆಯೇ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಹುಣ್ಣಿಮೆ ಎಂದು ಸಂಕಲ್ಪವನ್ನು ಲೌಕಿಕ ಆಶೋತ್ತರಗಳಿಗೆ ಮಾಡುವ ಈ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಯಾರೆಲ್ಲ ಇಲ್ಲಿ ಪೂಜೆಯನ್ನು ಬರೆಸಿ ಪ್ರಸಾದವನ್ನು ತಲುಪಿಸಿದ್ದಾರೆ ಅವರೆಲ್ಲ ಕೂಡ ನಮಗೆ ಧನ್ಯವಾದ ಹೇಳಿದರೆ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಪೌರ್ಣಿಮೆ ಅಮಾವಾಸ್ಯೆ ದಿವಸ ಯಾವುದೇ ದೃಷ್ಟಿ ದೋಷಾದಿಗಳನ್ನು ಇತ್ಯಾದಿಗಳ ದೋಷ ಮಾಟ ಮಂತ್ರಾದಿ ದೋಷಗಳ ನಿವಾರಣೆಗೆ ಯಾವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ನಡೆಯುತ್ತೆ, ಅದಕ್ಕೂ ಕೂಡ ಅನೇಕರು ಈ ಒಂದು ಪೂಜೆಗೆ ಸಂಕಲ್ಪಕ್ಕೆ ಭಾಗವಹಿಸ್ತಾ ಮತ್ತು ದೂರದವರಿಗೆ ಆ ಅಡ್ರೆಸ್ಸನ್ನು ಕಳಿಸುವ ಮೂಲಕ ಪ್ರಸಾದವನ್ನು ತಲುಪಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಆಗುವ ಮೂಲಕವಾಗಿ ಇವತ್ತು ಸೂಚಿಸ್ತಕ್ಕಂತಹ ಎಲ್ಲ ವಿಶೇಷ ಭೌಗೋಳಿಕ ಗ್ರಹ ಸ್ಥಿತಿಗಳಿಂದ ಉಂಟಾಗುವ ಸಮಸ್ತ ಸುಯೋಗಗಳು ಪ್ರತಿಯೊಬ್ಬರಿಗೂ ಲಭ್ಯವಾಗಲಿ ಅನ್ನುವ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಶ್ರಾವಣ ಮಾಸದ ಉತ್ತಮ ಫಲಗಳು ಲಭ್ಯವಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಈ ಮೇಷರಾಶಿಯ ಅಧಿಪತಿಯಾದ ಕುಜನು ತೃತೀಯದಲ್ಲಿ ವಿರಾಜಮಾನನಾಗಿರುವಂಥದ್ದು ಅತ್ಯಂತ ಶುಭ ಫಲವನ್ನು ನೀಡುವ ಎಲ್ಲ ಸಂಕೇತವನ್ನು ಕೂಡ ಕೊಡ್ತಾ ಇದ್ದಾನೆ. ಬುಧನ ಮನೆಯಲ್ಲಿ ವಿರಾಜಮಾನನಾದಂತಹ ಕುಜನು ಸತ್ಫಲವನ್ನು ಕೊಡುವಲ್ಲಿ ಯಶಸ್ವಿಯಾಗ್ತಾನೆ. ಸಮಸ್ತ ವಿಧವಾದ ಮಾತುಕತೆಗಳು, ಸಹೋದರ ಕ್ಷೇತ್ರದ ಸಹಕಾರ, ಭೂ ವ್ಯವಹಾರ, ಬಂಗಾರ ಇತ್ಯಾದಿಗಳಲ್ಲಿ ಅತ್ಯುತ್ತಮವಾದ ಫಲವನ್ನು, ಮಾತುಕತೆಯಲ್ಲಿ ಯಶಸ್ಸನ್ನು ನೀಡ್ತಕ್ಕಂತಹ ಮಹಾಯೋಗವನ್ನು ಈ ಶ್ರಾವಣ ಮಾಸದಲ್ಲಿ ನೀಡ್ತಾ ಇದ್ದಾನೆ. ಹಾಗಾಗಿ ಈ ಕುಜನ ಒಂದು ಉತ್ತಮವಾದಂತಹ ಫಲದಿಂದ ಅವನು ಅಷ್ಟಮಾಧಿಪತಿಯಾಗಿಯೂ ಕೂಡ ತೃತೀಯದಲ್ಲಿ ವಿರಾಜಮಾನನಾಗಿರುವುದರಿಂದಾಗಿ ಇಲ್ಲಿ ಅತ್ಯುತ್ತಮವಾದ ಫಲವನ್ನು ಅನುಭವಿಸುವುದಕ್ಕೆ ಖಂಡಿತವಾಗಿಯೂ ಪ್ರತಿಯೊಬ್ಬ ಮೇಷರಾಶಿ ಸಂಜಾತರಿಗೂ ಸಾಧ್ಯ ಇದೆ. ಕುಜನ ಸುಫಲವನ್ನು ಪಡ್ತಾ ಇದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ಇದು ಅತ್ಯಂತ ಉತ್ತಮವಾದ ಯೋಗವನ್ನು ಸೃಷ್ಟಿ ಮಾಡಿಕೊಡ್ತದೆ. ಮುಖ್ಯವಾಗಿ ಈ ಕುಜನಿಂದ ಬರುವ ಸತ್ಫಲಗಳು ಯಾವುದು ಅಂತಂದರೆ ರಜೋಗುಣ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದನ್ನು ಕೆಂಪು ಬಣ್ಣದಿಂದ ಸೂಚಿಸ್ತಾರೆ. ಯಾವ ನಮ್ಮ ದೇಹ ಕ್ರಿಯಾಶೀಲವಾಗಿ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆ ಅದೇ ರಜೋಗುಣ. ಆ ರಜೋಗುಣ ಇಲ್ಲದಿದ್ದರೆ ಯಾವ ದೇಹವೂ ಕೂಡ, ಯಾವುದೇ ಜೀವಿಯ ದೇಹವೂ ಕೂಡ ಆ ಒಂದು ಕ್ರಿಯಾಶೀಲತೆಗೆ ಒಳಗಾಗೋದೇ ಇಲ್ಲ. ಆದರೆ ಆ ಕ್ರಿಯಾಶೀಲತೆ ಯಾವತ್ತೂ ಕೂಡ ದೋಷ ಅಲ್ಲ. ಆದರೆ ಕ್ರಿಯಾಶೀಲತೆಯ ಆಧಿಕ್ಯತೆ ಉಂಟಾದಾಗ, ಉದಾಹರಣೆಗೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ನಾವು ಅಂತ ಅಂದ್ಕೊಂಡಾಗ ಅದನ್ನು ಅತ್ಯಂತ ಛಲವಾಗಿ ಇಟ್ಕೊಂಡು ಅದನ್ನು ಖಂಡಿತವಾಗಿಯೂ ಎಡೆಬಿಡದೆ ಫಾಲೋ ಮಾಡಿ ಅದನ್ನು ತುಂಬ ಯಶಸ್ವಿಯಾಗಿ ನಾವು ಮಾಡಿಕೊಂಡ್ರೆ ಕುಜನ ಒಂದು ಉತ್ತಮವಾದ ಫಲ, ಕ್ಷತ್ರಿಯ ಧರ್ಮ, ಯುದ್ಧವನ್ನು ಗೆದ್ದಂಥ ಉತ್ಸಾಹ, ಅದು ಕುಜ ಸತ್ಫಲ. ಅದೇ ರೀತಿಯಾಗಿ ಇನ್ನೊಬ್ಬರಿಗೆ ಒಬ್ಬ ಕ್ಷತ್ರಿಯನಾದವನು ಪ್ರಜೆಗಳಿಗೆ ರಕ್ಷಣೆ ಕೊಡ್ತಕ್ಕಂತಹ ವ್ಯಕ್ತಿ ಅವನಿಗೆ ತೊಂದರೆಯನ್ನು ಕೊಡ್ತಾ ಇದ್ದರೆ ಕುಜನ ದುರುಪಯೋಗ, ಅರ್ಥಾತ್ ಕುಜ ದೋಷ. ಯಾವ ವ್ಯಕ್ತಿಗೆ ಯಾವ ಶಕ್ತಿ ಇರ್ತದೆಯೋ ಕೈಲಾಗದವರು ಕಿರ್ಚ್ಕೊಳ್ತಾರೆ, ಪರ್ಚ್ಕೊಳ್ತಾರೆ ಅನ್ನುವ ಕನ್ನಡ ಗಾದೆ ಇದೆ. ಹಾಗಾಗಿ ಯಾರು ತಾನು ಅಸಮರ್ಥ ಅನಿಸ್ಕೊಳ್ತಾನೋ ಅವನು ಸಿಟ್ಟನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೆ ತನ್ನಲ್ಲಿಯ ಅಸಮರ್ಥತೆಯನ್ನು ಸಿಟ್ಟಿನ ಮೂಲಕವೋ, ಬೇಸರದ ಮೂಲಕವೋ, ಅಳುವಿನ ಮೂಲಕವೋ ಹೊರ ಹಾಕ್ತಾ ಬರ್ತಾನೆ. ಈ ಒಂದು ದೋಷ ಇದು ಕುಜ ದೋಷವಾಗಿರುತ್ತೆ. ಆದ್ದರಿಂದಾಗಿ ಯಾರು ಕುಜ ದೋಷವನ್ನು ಹೆಚ್ಚಿಗೆ ಬೆಳೆಸ್ಕೊಂಡು ಬರ್ತಾ ಇರ್ತಾರೋ ಅವರಿಗೆ ಈ ಕುಜನ ಉತ್ತಮ ಫಲಗಳು ಸಿಗೋದಿಲ್ಲ. ಇದೇ ಅರ್ಹತೆ ಎನ್ನುವಂಥ ವಿಚಾರ. ಆದ್ದರಿಂದಾಗಿ ರಾಶಿಯ ಅಧಿಪತಿಯಾದ ಕುಜನು ಬುಧನ ಮನೆಯಲ್ಲಿ ವಿರಾಜಮಾನನಾಗಿದ್ದು ಭೌಗೋಳಿಕವಾದಂತಹ ಈ ಒಂದು ಸತ್ಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಈ ಕುಜಗ್ರಹದ ವ್ಯತ್ಯಾಸ ಹೇಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ದೇಹದಲ್ಲಿ ಆ ಚಂದ್ರನ ಒಂದು ಸ್ಥಿತಿಗತಿಗಳು ಮೇಲೆ ಭೌಗೋಳಿಕವಾಗಾದರೂ ಕೂಡ ಇಲ್ಲಿ ಡಾಕ್ಟರ್ ಆಪರೇಷನ್ ಮಾಡುವಾಗ ನೋಡ್ಕೊಂಡು ಮಾಡೋ ಪರಿಸ್ಥಿತಿ ಇರ್ತದೆಯೋ ಅದೇ ರೀತಿಯಾಗಿ ಮನುಷ್ಯನ ಸ್ವಭಾವದ ಮೇಲೆ ಈ ಒಂದು ಕುಜಗ್ರಹದ ಪ್ರಭಾವ ಇರ್ತದೆ. ಆದ್ದರಿಂದಾಗಿ ಕುಜ ಬೆಂಕಿಕಾರಕನಾಗಿಯೂ ಬಂಗಾರಕಾರಕನಾಗಿಯೂ ಅತ್ಯಂತ ಕ್ರಿಯಾಶೀಲತೆ, ಅತ್ಯುತ್ತಮವಾದ ಕ್ರಿಯಾಶೀಲತೆ = ಸ್ಪೀಡ್ ಮೈಂಡ್ ಅಂತ ಹೇಳ್ಬೋದು. ಅತ್ಯಂತ ಚುರುಕುತನ, ಈ ಚುರುಕುತನ ಅತ್ಯಂತ ಒಳ್ಳೆಯದೇ.
ಆದರೆ ಅದು ಶುಭ ಸಂಸ್ಕಾರದ ಮೂಲಕ ಬಂದಂತಹ ಚುರುಕುತನ ಅತ್ಯುತ್ತಮವಾದ ಫಲ ಕೊಡ್ತದೆ. ಆ ಸಂಸ್ಕಾರದಿಂದ ಬಂದಂತಹ ಚುರುಕುತನ ಸಡನ್ನಾಗಿ ತುಂಬ ತಿರುಗಿ ಹೇಳಿಬಿಡೋದು, ಹಿಂದೆ ಮುಂದೆ ಇಲ್ಲ, ಅಥವಾ ಸಡನ್ನಾಗಿ ಮುಂಗೋಪವನ್ನು ಪಡೆದು ಹೇಳುವಂಥದ್ದು, ಇವೆಲ್ಲ ಕುಜ ದೋಷಗಳು. ಹಾಗಾಗಿ ಆ ಕುಜ ದೋಷವನ್ನು ನಾವು ಮಾಡ್ತಾ ಬಂದಾಗ ಈ ಕುಜ ಇಷ್ಟೊಂದು ಉತ್ತಮವಾದ ಸ್ಥಾನದಲ್ಲಿದ್ದರೂ ಅದನ್ನು ನಾವು ಪಡೆಯುವಲ್ಲಿ ವಿಫಲರಾಗ್ತೇವೆ. ಆದ್ದರಿಂದಾಗಿ ಕುಜನು ಶ್ರಾವಣ ಮಾಸದಲ್ಲಿ ಮೇಷರಾಶಿಯವರಿಗೆ ಅತ್ಯುತ್ತಮ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ಇನ್ನು ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿ ಗುರು ವಿರಾಜಮಾನನಾಗಿರುವಂಥದ್ದು. ಅದರ ಜೊತೆಗೆ ಈ ಗುರುವಿನ ದೃಷ್ಟಿ ಎನ್ನುವಂಥದ್ದೇನಿದೆ, ಈ ವ್ಯಯಕ್ಕೂ ಹಾಗೂ ಇಲ್ಲಿ ದಶಮಕ್ಕೂ ಅಷ್ಟಮಕ್ಕೂ ಕೂಡ ಗುರುವಿನ ದೃಷ್ಟಿ ಸ್ಪಷ್ಟವಾಗಿ 5, 7, 9ನೇ ಮನೆಯ ದೃಷ್ಟಿ ಇರ್ತಕ್ಕಂಥದ್ದೇನಿದೆ, ಆ ಗುರು ದೃಷ್ಟಿ ಮತ್ತು ಚತುರ್ಥದಲ್ಲಿ ಗುರು ಕೇಂದ್ರದಲ್ಲಿ ಇರ್ತಕ್ಕಂಥ ಉಚ್ಚ ಸ್ಥಾನದಲ್ಲಿರುವ ಗುರು ಆಗಿದ್ದರಿಂದಾಗಿ ಮಾನಸಿಕವಾದ ಅತೃಪ್ತಿಯನ್ನು ಹೋಗಲಾಡಿಸುವ ಗುರು ತತ್ವವನ್ನು ಜಾಗೃತ ಮಾಡಿಕೊಂಡ ಗುರು ಹಿರಿಯರಲ್ಲಿ ಶರಣಾಗತಿಯ ಭಾವ, ತಾಯಿ ತಂದೆಗೆ ನಿತ್ಯ ನಮಸ್ಕಾರ ಮಾಡುವಂತಹ ವ್ಯಕ್ತಿಗಳು ಯಾರಿದ್ದಾರೆ, ಯಾರೋ ಕೇಳ್ತಾರೆ, ಪ್ರತಿ ವಿಡಿಯೋದಲ್ಲೂ ಕೇಳ್ತಾರೆ, ತಾಯಿ ತಂದೆ ಇಲ್ಲದಿದ್ದವ್ರು ಏನು ಮಾಡಬೇಕು, ಮನಸ್ಸಿನಲ್ಲಿ ನಮಸ್ಕಾರ ಮಾಡ್ಕೊಳ್ಬೇಕಷ್ಟೇ. ಹಾಗಾಗಿ ಆ ರೀತಿಯಾಗಿ ಯಾರು ತಮ್ಮ ಪರಂಪರೆಯನ್ನು ಮರೆಯದೆ ತನ್ನ ಪರಂಪರಾಗತವಾದ ಒಳ್ಳೆಯ ಆ ಹಬ್ಬದ ಆಚರಣೆ ಇರ್ಬೋದು, ಒಳ್ಳೆಯ ಸಂಸ್ಕಾರಗಳಿರ್ಬೋದು, ತಂದೆ ತಾಯಿಗಳು ಅಥವಾ ಪಿತೃವರ್ಗದವರು ಆ ಮಾಡಿಟ್ಟ ಸಮಾಜಕ್ಕೆ ಮಾಡಿದ ಒಂದು ಕೆಲಸದಿಂದ ಉತ್ತಮವಾದಂತಹ ಯಾವ ಹೆಸರು ಆ ಕುಟುಂಬಕ್ಕಿರ್ಬೋದು, ಅವೆಲ್ಲವನ್ನು ಕೂಡ ಚೆನ್ನಾಗಿ ಯಾವುದೇ ರೀತಿಯಾದ ಉತ್ತಮ ವ್ಯಕ್ತಿತ್ವದಿಂದ ಪ್ರತಿಬಿಂಬಿಸ್ತಾ ಬಂದರೆ, ಪೂರ್ವಜರ ಆ ಉತ್ತಮ ಸಾಧನೆಯನ್ನು ನೀವು ಪ್ರತಿಬಿಂಬಿಸ್ತಾ ಬಂದರೆ, ಆ ಗುರುತತ್ವ ಜಾಗೃತವಾಗಿ ಅತ್ಯುತ್ತಮವಾದಂತಹ ಫಲವನ್ನು ನೀಡುವಲ್ಲಿ ಯಶಸ್ವಿ ಆಗುತ್ತೆ. ಹಾಗಾಗಿ ಈ ಗುರು ಚತುರ್ಥದಲ್ಲಿರುವ ಮೂಲಕವಾಗಿ ಅತಿ ಉತ್ತಮವಾದ ಮಾನಸಿಕ ಸಂತೃಪ್ತಿಯನ್ನು, ಕೆಲಸದಲ್ಲಿ ಯಶಸ್ಸನ್ನು, ಮನೆ ಕಟ್ಟುವ ಯೋಗವನ್ನು, ಹೀಗೆ ಅನೇಕ ವಿಧವಾದದಲ್ಲಿ ಅತ್ಯಂತ ಯಶಸ್ಸನ್ನು ಕೊಡ್ತಾ ಹೋಗ್ತಾನೆ. ಅಷ್ಟಮಕ್ಕೆ ದೃಷ್ಟಿ ಇರುವುದರಿಂದಲೂ ಕೂಡ ಅನೇಕ ಕಂಟಕಗಳು ಅಥವಾ ತೊಂದರೆಗಳು ಬರುವುದನ್ನು ತಪ್ಪಿಸುವ ಸಾಮರ್ಥ್ಯ ಗುರುತತ್ವದಿಂದ ಇದೆ. ಹಾಗೆಯೇ ಇಲ್ಲಿ ಉದ್ಯೋಗದಲ್ಲಿ ಅತ್ಯುನ್ನತಿ ಬರುವಂತಹ ಬಡ್ತಿ ಇತ್ಯಾದಿಗಳು ಸಿಗತಕ್ಕಂಥದ್ದು, ಮಾನಸಿಕ ತೃಪ್ತಿಯುಕ್ತವಾದಂಥ ಉದ್ಯೋಗ ಲಭ್ಯವಾಗುವಂಥದ್ದು, ಮತ್ತು ವ್ಯಯದಲ್ಲಿ ಗುರುವಿನ ಮನೆ, ಸ್ವಂತ ಮನೆಗೆ ಆ ಗುರುವಿನ ದೃಷ್ಟಿ ವ್ಯಯದಲ್ಲಿ ಇರುವುದರಿಂದಾಗಿ ಅಲ್ಲಿ ಶನೇಶ್ವರನು 7.5 ಜೊತೆಗಿರುವುದರಿಂದ ನಿಮ್ಮ ಜಾತಕ ಮತ್ತು ಕರ್ಮಗಳ ಆಧಾರದ ಮೇಲೆ ಈ ಶನೇಶ್ವರನ ಒಂದು ಫಲ ಕೂಡ ಇರ್ತದೆ. ಶನೇಶ್ವರನು ಕೆಟ್ಟದಾಗಿ ಮಾಡ್ತಾನೆ ಅಂತ ಯಾರು ಹೇಳಿಲ್ಲ, ಅವನು ಕರ್ಮ ಫಲದಾತ. ಹಾಗಾಗಿ ನಾವು ಯಾವ ಕರ್ಮವನ್ನು ಮಾಡಿದೆವೋ ಅದೇ ಫಲ ಕೊಡ್ತಾನೆ, ಹಾಗಾಗಿ ಅವನು ಕರ್ಮಫಲದಾತ ಅಂತ ಹೇಳಿಸ್ಕೊಳ್ತಾನೆ. ಆದ್ದರಿಂದಾಗಿ ನಮ್ಮ ಕರ್ಮ ಫಲ ಎನ್ನುವುದನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂದರೆ ಸಮಯವೇ ನಿರ್ಧಾರ ಮಾಡುತ್ತೆ. ಯಾವ ಸಮಯಕ್ಕೆ ಯಾವ ಕರ್ಮದ ಫಲವನ್ನು ನಾವು ಅನುಭವಿಸಬೇಕು ಅದನ್ನು ನಿರ್ಧಾರ ಮಾಡುವುದೇ ಶನೈಶ್ಚರನಾಗುವುದರಿಂದಾಗಿ ಶನೈಶ್ಚರನಿಂದ ಉತ್ತಮ ಫಲಗಳು ಲಭ್ಯವಾಗುವುದಕ್ಕೆ ನಿಮ್ಮ ಜಾತಕದಲ್ಲಿರುವ ಶನೈಶ್ಚರನ ಸ್ಥಿತಿಗತಿಗಳನ್ನು ಅವಲಂಬಿಸಿರುತ್ತೆ. ಜೊತೆಗೆ ಗುರುವಿನ ದೃಷ್ಟಿ ವ್ಯಯದಲ್ಲಿ ಇರುವುದರಿಂದಾಗಿ ಯಾವುದೇ ಪುಣ್ಯಾಂಶ ಕ್ಷೀಣವಾಗದ ರೀತಿಯಲ್ಲಿ ಆ ಗುರುವಿನ ದೃಷ್ಟಿ ಅತ್ಯಂತ ಪ್ರಬಲವಾಗಿರುವುದರಿಂದಾಗಿ ಶನೈಶ್ವರನಿಂದ ಉತ್ತಮ ಫಲ ಸಿಗುವುದಕ್ಕೆ ಅತ್ಯುತ್ತಮವಾದ ಯೋಗ ಭೌಗೋಳಿಕವಾಗಿ ಕಂಡುಬರ್ತಕ್ಕಂಥ ಸತ್ಯವಾಗಿದೆ. ಇದೇ ರೀತಿಯಾಗಿ ಚತುರ್ಥದಲ್ಲಿ ರವಿ ಬುಧರ ಒಂದು ಸ್ಥಿತಿಗತಿಗಳು, ನಿಪುಣ ಯೋಗ ಇತ್ಯಾದಿಗಳು ಗುರುವಿನ ಜೊತೆಗೆ ಇರ್ತಕ್ಕಂಥದ್ದು. ಅಸ್ತವಾದ ಗುರು ಅಲ್ಲಿ ರವಿಯು ಈ ಸಿಂಹರಾಶಿಯ ಸ್ವಸ್ಥಾನಕ್ಕೆ ಪ್ರವೇಶ ಮಾಡುವಂತಹ ದಿನಗಳು ಸಮೀಪಿಸಿರುವುದರಿಂದ ಗುರುವಿನ ವ್ಯಕ್ತತ್ವ ಅರ್ಥಾತ್ ಗುರುತತ್ವ ಮತ್ತೆ ಜಾಗೃತವಾಗಿ ತನ್ನ ಒಂದು ಪ್ರಭಾವವನ್ನು ಬೀರ್ತಕ್ಕಂತಹ ಮಹಾಯೋಗ ಇಲ್ಲಿ ಕಂಡುಬರುತ್ತೆ, ಜ್ಞಾನ ಯೋಗ ಇಲ್ಲಿ ಕಂಡುಬರುತ್ತೆ. ಆದ್ದರಿಂದಾಗಿ ನಿಮ್ಮ ನಿಜವಾದ ಜ್ಞಾನ, ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಚಿಂತಿಸುವ ತತ್ವವನ್ನು ಜಾಗೃತವಾಗುವಂತಹ ಸ್ಥಿತಿಗತಿಗಳು ಗುರುವಿನಿಂದ ಕಂಡುಬರುತ್ತೆ. ಇನ್ನು ಈ ಗುರುವಿನ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಈ ಗುರುವು ಈ ಕೇತುವಿನ ಪ್ರಭಾವಕ್ಕೆ ಒಳಗಾಗ್ತಾನೆ. ರವಿ ಬುಧರು ಕೂಡ ಈ ಕೇತುವಿನ ಸಾಂಗತ್ಯವನ್ನು ಅಂದರೆ ಸಮೀಪಿಸ್ತಾ ಇರುವಂತಹ ಕೇತು ಸಂಪಾತ ಬಿಂದುವಿಗೆ ಸಮೀಪಿಸ್ತಾ ಇರುವಂಥದ್ದು ಕಂಡುಬರುತ್ತೆ. ಆದ್ದರಿಂದ ಇಲ್ಲಿ 12ನೇ ತಾರೀಕಂದು ವಿದೇಶದಲ್ಲಿ ಈ ಒಂದು ಸೂರ್ಯಗ್ರಹಣ ಉಂಟಾಯಿತು. ಅದೇ ರೀತಿಯಾಗಿ ಇಲ್ಲಿ 17ನೇ ತಾರೀಕಿನಂದು ಈ ಒಂದು ಕೇತುವಿನ ಸಮೀಪ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಈ ಒಂದು ಮೇಷರಾಶಿಯವರಿಗೆ ಪಂಚಮದ ಸ್ಥಾನ ಇದಾಗಿದ್ದು ಆರೋಗ್ಯದ ಕಡೆ ಅತಿ ಹೆಚ್ಚಿನ ಗಮನ ಕೊಡಬೇಕು. ರವಿ ಬುಧರು ಕೇತುವಿನ ಜೊತೆಗೆ ಹತ್ತತ್ರ ಬರ್ತಾ ಇರುವುದರಿಂದಾಗಿ ಕೆಲವರಿಗೆ ಅತಿಯಾದ ಗ್ಯಾಸ್ಟ್ರಿಕ್ ಇತ್ಯಾದಿಗಳಾಗ್ಬೋದು. ಹಾಗಾಗಿ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡಬೇಕಾದ ಅಗತ್ಯ ಖಂಡಿತವಾಗಿಯೂ ಇದೆ. ಕೇತು ಹೊಟ್ಟೆ ಭಾಗದಲ್ಲಿ ವಿರಾಜಮಾನಾಗಿ ಅಮಾವಾಸ್ಯೆ ಕೂಡ ಅಲ್ಲೇ ಆಗ್ತಾ ಇರುವುದರಿಂದಾಗಿ ಕೆಲವರು ಅನಾರೋಗ್ಯದಿಂದ ತಲೆನೋವು ಇತ್ಯಾದಿಗಳಿಗೆ, ಮೈಗ್ರೇನ್ ಇತ್ಯಾದಿಗಳಿಗೆ ಒಳಗಾಗುವ ಎಲ್ಲ ಯೋಗಗಳು ಕಂಡುಬರೋದ್ರಿಂದ ಅಮಾವಾಸ್ಯೆಯಂದು ಕೂಡ ಈ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಅದ ಹವನಕ್ಕೆ ನೀವು ಅವಕಾಶ ಇದೆ ಕೊಡೋದಕ್ಕೆ. ಅದ್ರ ಜೊತೆಗೆ ಮಾನಸ ಪೂಜೆಯನ್ನು ಅವತ್ತು ವಿಶೇಷವಾಗಿ ಸಂಕಲ್ಪ ಮಾಡಿ ನೀವು ದೀರ್ಘ ಉಸಿರಾಟಗಳನ್ನು ಮಾಡೋದ್ರಿಂದ ಅತ್ಯುತ್ತಮವಾದ ಫಲ ನಿಮಗೆ ಲಭ್ಯವಾಗ್ತದೆ. ಮತ್ತು ಈ ಒಂದು ತಂದೆಗೆ ನಮಸ್ಕಾರ ಮಾಡುವುದರಿಂದ
ಆಗ ಈ ಪಿತೃವರ್ಗದ ದೋಷಾದಿಗಳು ಏನೇನಿದೆ ಅದೆಲ್ಲ ಆ ಕುಟುಂಬದಿಂದ ಬಂದ ದೋಷಗಳ ನಿವಾರಣೆಗೆ ಯೋಗ್ಯವಾಗತ್ತೆ. ಆ ರೀತಿಯಾಗಿ ನಿತ್ಯವೂ ಕೂಡ ತಾಯಿ ತಂದೆಯನ್ನು ನಮಸ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸನಾತನ ಧರ್ಮದ ವೈಶಿಷ್ಟ್ಯತೆಯ ಜೊತೆಗೆ ಅದನ್ನು ಮಾಡುವವರು ಮಾತ್ರ. ಅನೇಕರು ಕೇಳ್ತಾರಲ್ಲ, ಅರ್ಹತೆ, ನಾವು ಇಷ್ಟು ಒಳ್ಳೆಯವರಿದ್ದೀವಿ, ಇಷ್ಟು ಯೋಗ್ಯವಾಗಿದ್ದೀವಿ, ಎಲ್ಲ ಜ್ಞಾನ ಇದೆ ನನಗೆ. ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡಿದ ಜ್ಞಾನವಿಲ್ಲದೆ ಇರುವಂಥವ್ರು ಎಷ್ಟೋ ಜನ ನಾವು ತೋರಿಸ್ತೇವೆ. ಅವರಿಗೆ ಅದು ಹೇಗೆ ತಾನೇ ಸಾಧ್ಯ ಉತ್ತಮವಾದ ಫಲ ಬರೋದಕ್ಕಾಗ? ಹಾಗಾಗಿ ಯಾವ ತಾಯಿ ತಂದೆಯ ಜಿನ್ ನಮ್ಮ ದೇಹದೊಳಗಿದೆಯೋ ಅದನ್ನು ತೆಗೆದುಹಾಕಲಿಕ್ಕೆ ಯಾವತ್ತೂ ಸಾಧ್ಯವೇ ಇಲ್ಲವೋ ಅಂಥವರು ತಾಯಿ ತಂದೆಗೆ ತಿರುಗಿ ಉತ್ತರ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿದ್ದರೆ ಅದು ಯಾವ ಯೋಗವನ್ನು ಅದು ಸೃಷ್ಟಿ ಮಾಡಬಲ್ಲದು? ಅದನ್ನೇ ನಾವೇ ಚಿಂತನೆ ಮಾಡ್ಕೊಳ್ಬೇಕಾದ ಅಗತ್ಯ ಇರ್ತದೆ. ಆದ್ದರಿಂದ ಇಲ್ಲಿ ಪಿತೃಕಾರಕನಾದ ರವಿ ಜ್ಞಾನಕ್ಷೇತ್ರದಲ್ಲಿ ಪಿತೃಕ್ಷೇತ್ರದಲ್ಲಿ ಬಂದು ಪ್ರವೇಶ ಸ್ವಸ್ಥಾನಕ್ಕೆ ಮಾಡ್ತಾ ಇರೋದ್ರಿಂದ ಅವನು ಅಲ್ಲಿ ತನ್ನ ಪ್ರಾಬಲ್ಯತೆಯನ್ನು ಹೆಚ್ಚಿಗೆ ಇಟ್ಟುಕೊಂಡಿರುವುದರಿಂದಾಗಿ ಆ ರವಿಯು ಅಷ್ಟೊಂದು ಪ್ರಾಬಲ್ಯತೆಯನ್ನು ಹೊಂದಿದ್ದರೂ ಕೂಡ ಕೇತುವಿನ ಛಾಯೆಗೆ ಒಳಗಾಗುವುದರಿಂದ ಅನೇಕ ತಂದೆ ಪಿತೃವರ್ಗದ ಆಶೀರ್ವಾದ ಲಭ್ಯವಾಗದ ಅನೇಕರು ಇರ್ತಾರೆ. ಅಂಥವರಿಗೆ ಅದೇ ಅನಾರೋಗ್ಯ ಆಗುವಂಥ ಅತಿ ಸಾಧ್ಯತೆಗಳು ಕಂಡು ಬರುತ್ತೆ. ಆದ್ದರಿಂದಾಗಿ ಆಹಾರದ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ, ತಂದೆಯನ್ನು ಗೌರವಿಸ್ತಾ ಅವರ ಮಾತುಗಳನ್ನು ಕೇಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಬನ್ನಿ. ಇನ್ನು ಈ ಕೇತುವಿನ ಪ್ರಭಾವ ಮೊದಲು ಗುರುವಿಗೂ ಕೂಡ ಬೀಳುವುದರಿಂದಾಗಿ ಗುರುವು ಕೂಡ ಕೇತುವಿನ ಛಾಯೆಯಿಂದ ಆವೃತವಾಗಿರುವುದರಿಂದ ನಿಮ್ಮ ವೈಯಕ್ತಿಕವಾದ ಸಾಮರ್ಥ್ಯ ನಿಮಗೇ ಗೊತ್ತಾಗದಿದ್ದಂಥವ್ರು ಅನೇಕರು ಇರಬಹುದು. ನಿಮ್ಮ ವೈಯಕ್ತಿಕವಾದ ಜ್ಞಾನ ಮಟ್ಟ ಎಲ್ಲೂ ಕೂಡ ಉಪಯೋಗಕ್ಕೆ ಬರದೇ ಇರುವಂತೆ ಆಗ್ಬೋದು. ಅದಕ್ಕಾಗಿ ನಾವು ಹೇಳ್ತಾ ಇರ್ತೇವೆ ಮತ್ತೆ ಮತ್ತೆ ಕೇತು ಮತ್ತು ರಾಹು ಛಾಯೆಯನ್ನು, ಈ ಒಂದು ರಾಹು ಮತ್ತು ಕೇತುಗಳು ಹೀಗೆ ವಿಮುಖವಾಗಿ ಸಂಚರಿಸುವುದರಿಂದಾಗಿ ಇಲ್ಲಿ ಗ್ರಹ ಪ್ರಭಾವಗಳು ಅನೇಕ ರೀತಿಯಲ್ಲಿ ಕೇತು ರಾಹುವಿನಿಂದ ಬಾಧಿತವಾಗ್ತವೆ, ಅರ್ಥಾತ್ ಜಗತ್ತಿನ ಮಾಯೆಯಿಂದ ಬಾಧಿತವಾಗ್ತವೆ. ಆದ್ದರಿಂದಾಗಿ ಆ ಮಾಯೆಯ ಬಲೆಯಲ್ಲಿ ಸಿಲುಕಿದಂಥ ನಾವು ನಮ್ಮ ವೈಯಕ್ತಿಕ ಸಾಮರ್ಥ್ಯವನ್ನು ಮರ್ತ್ಕೊಂಡ್ಬಿಡ್ತೇವೆ. ಅನೇಕರಿಗೆ ಉದ್ಯೋಗ ಸ್ಥಾನದಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇರತ್ತೆ. ಅದು ಮೂಲತಃ ಏನು ನೋಡಿದ್ರೆ ಅವರಿಗೆ ಬೇರೆಯವರ ಅಂಡರಲ್ಲಿ, ಆ ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡುವ ಯೋಗವೇ ಇರೋದಿಲ್ಲ, ಒಂದನೇದಾಗಿ. ಎರಡನೇದಾಗಿ ಇವರ ವೈಯಕ್ತಿಕ ಸಾಮರ್ಥ್ಯ ಹೆಚ್ಚಿಗೆ ಇರುತ್ತೆ. ಅಲ್ಲಿ ಕೆಲಸ ಮಾಡುವುದು ಕಡಿಮೆ, ಇವ್ರಿಗೆ ಕೆಲಸ ಚೆನ್ನಾಗಿ ಮಾಡಿಸ್ಕೊಂಡು ಅಲ್ಲಿ ಉತ್ತಮವಾದ ಫಲವನ್ನು ಕೊಡದೇ ಇರುವಂಥ ಸ್ಥಿತಿಯಲ್ಲೂ ಅಲ್ಲಿ ಸಹಕಾರ ಸಿಗದೇ ಇರೋ ಸ್ಥಿತಿಯಲ್ಲಿ ಇರ್ತಾರೆ. ಇದರಿಂದ ಬೇಸತ್ತು ಹೋಗ್ತಾರೆ. ಯಾಕೆ ಅಂತ ಕೇಳಿದರೆ, ಇವರು ವೈಯಕ್ತಿಕ ಮಾಡುವಂತಹ ಯೋಗವಿದ್ದರೂ ವೈಯಕ್ತಿಕವಾಗಿ ಮಾಡಲು ಅಸಮರ್ಥರಾಗಿ ಅದರ ಬಗ್ಗೆ ಯೋಚನೆಯನ್ನು ಮಾಡದೆ, ಅಥವಾ ಯೋಗ ಕೂಡ ಬಂದಿಲ್ಲ, ಹಣಕಾಸಿನ ಬಲ ಇಲ್ಲ ಇತ್ಯಾದಿಗಳ ಚಿಂತನೆಯಿಂದಾಗಿ ಅವರು ಬೇರೆಯವರ ಅಧೀನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾಗ ಅವರ ಮನಸ್ಸು ಅಲ್ಲಿ ಸೆಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ವೈಯಕ್ತಿಕ ಮಾಡುವ ಸಾಮರ್ಥ್ಯ ಇದ್ದವರು ಅನೇಕರು ಉದ್ಯೋಗದಲ್ಲಿ ಅಸಮರ್ಥತೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಆ ವೈಯಕ್ತಿಕ ಸಾಮರ್ಥ್ಯವಿರುವುದನ್ನು ಗುರುತಿಸಿಕೊಳ್ಳಲಾಗದ, ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಲಾಗದ ವ್ಯಕ್ತಿಗಳಿಗೂ ಕೂಡ ಆ ಉತ್ತಮವಾದ ಫಲವನ್ನು ಪಡೆಯಲಿಕ್ಕೆ ಅರ್ಹತೆಯನ್ನು ಕಳ್ಕೊಂಡು ಬಿಡ್ತಾರೆ. ಅದೇ ವೈಯಕ್ತಿಕವಾಗಿ ಇದೇ ಸಮಯದಲ್ಲಿ ನೀವು ಮಾಡ್ತಾ ಇದ್ರೆ ಕೆಲಸವನ್ನು, ನಿಮ್ಮ ವೈಯಕ್ತಿಕ ಸಮಯದಲ್ಲಿ ಅತ್ಯುನ್ನತವಾದ ಫಲವನ್ನು ಪಡೆಯುವ ಯೋಗ ಆಗಿರುತ್ತೆ. ಎಲ್ಲಿ ನಾವು ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತಹ ಸಂದರ್ಭದಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತಹ ಕೆಲಸವೇ ಅಲ್ಲಿ ಲಭ್ಯವಾಗದೇ ಇರುವಂಥದ್ದು, ಅಥವಾ ಅಲ್ಲಿ ನಮಗೆ ಯೋಗ್ಯವಾದ ಕೆಲಸಕ್ಕೆ ತಕ್ಕಂಥ ಫಲ ಸಿಗದೇ ಇರುವಂಥದ್ದು ಇತ್ಯಾದಿಗಳು ಸ್ವಾಭಾವಿಕವಾಗಿ ಆಗುತ್ತೆ. ಅಸ್ಥಾನದಲ್ಲಿ ನಾವು ಕುಳಿತುಕೊಳ್ತೇವೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಗುರು ಏನಾದರೂ ಅಸ್ಥಾನದಲ್ಲಿ ಸ್ಥಿತನಾಗಿದ್ದರೆ ಇಂತಹ ಸ್ಥಿತಿಗತಿಗಳು ಉಂಟಾಗತ್ತೆ. ಆದ್ದರಿಂದಾಗಿ ಗುರುವು ಉತ್ತಮ ಸ್ಥಿತಿಗತಿಗಳಲ್ಲಿ ಇದ್ದರೂ ಕೂಡ ಹೀಗಾಗ್ತಾ ಇದೆ ಅಂತಂದರೆ ಕೇತು ಅಥವಾ ರಾಹುವಿನ ಛಾಯೆ, ಮಾಯೆಯ ಛಾಯೆಯಿಂದ ಆವೃತವಾಗಿ ನಿಮ್ಮ ವೈಯಕ್ತಿಕ ಸಾಮರ್ಥ್ಯಕ್ಕೆ ಅಲ್ಲಿ ಕುಂದು ತರುವಂತಹ ವ್ಯವಸ್ಥೆಗಳು ಉಂಟಾಗಿದೆ. ಹಾಗಾಗಿ ಆ ಯೋಗ ಭಾಗ್ಯಗಳು ತೆರೆದುಕೊಳ್ಳಿಕ್ಕೆ ಮಾನಸ ಪೂಜೆಯನ್ನು, ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡುವ ಮೂಲಕವಾಗಿ ಅತ್ಯುತ್ತಮವಾದ ಫಲವನ್ನು ಪಡೆಯಿರಿ. ಮುಂದೆ ಈ ವಿಡಿಯೋದಲ್ಲಿ ಇದರ ವೈಶಿಷ್ಟ್ಯತೆಯನ್ನು ಹೇಳ್ತೇವೆ, ಕೆಲವೊಂದಿಷ್ಟು ಎಷ್ಟಾಗುತ್ತೋ ಅಷ್ಟು ಹೇಳ್ತಾ ಬರ್ತೇವೆ, ದಯವಿಟ್ಟು ಗಮನಿಸ್ತಾ ಹೋಗಿ. ಹಾಗೆ ಇನ್ನು ಈ ಮೇಷರಾಶಿಯಿಂದ ಪಂಚಮದಲ್ಲಿಯ ರವಿ ಬುಧ ಕೇತುವಿನ ಸ್ಥಿತಿ ಮತ್ತು ಅಲ್ಲಿ ಅಮಾವಾಸ್ಯೆ ಉಂಟಾಗ್ತಾ ಇರುವಂಥದ್ದನ್ನು, ಚಂದ್ರನು ಇಲ್ಲಿ ರವಿಯಲ್ಲಿ ಮನಸ್ಸು ಆತ್ಮನಲ್ಲಿ ವಿಲೀನವಾಗುವ ಮಹಾಯೋಗವನ್ನು ಪಡಿತಾ ಇರುವುದರಿಂದಾಗಿ ಆತ್ಮವಿಮರ್ಶೆಗೆ ಅತ್ಯಂತ ಯೋಗ್ಯವಾದಂತಹ ಸ್ಥಿತಿಗತಿಗಳು ಮೇಷರಾಶಿಯವರಿಗೆ ಇದೆ. ಹಾಗಾಗಿ ಜ್ಞಾನ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು, ಪಿತೃಗಳ ಆಶೀರ್ವಾದವನ್ನು ಪಡಿತಕ್ಕಂಥದ್ದು, ಪಿತೃವರ್ಗದವರ ಮಾತನ್ನು ಕೇಳಿ ಮಾರ್ಗದರ್ಶನ ಪಡಿತಕ್ಕಂಥದ್ದು ಅತ್ಯುತ್ತಮವಾದ ಜೀವನಕ್ಕೆ ಒಂದು ಮಾರ್ಗವನ್ನು ಸೃಷ್ಟಿ ಮಾಡಬಲ್ಲದು. ಆದ್ದರಿಂದಾಗಿ ಈ ಅಮಾವಾಸ್ಯೆ ದಿವಸವೂ ಕೂಡ ವಿಶೇಷ ಸಂಕಲ್ಪ ಮಾಡಿ ಮಾನಸ ಪೂಜೆಯನ್ನು ಮಾಡೋದನ್ನು ಮರಿಬೇಡಿ. ಹಾಗೆಯೇ ಅಷ್ಟೋತ್ತರ ಇತ್ಯಾದಿಗಳನ್ನು ಕೂಡ ಈಗಾಗಲೇ ಪಡೆದವರಿದ್ದಾರೆ ನಮ್ಮಿಂದ, ಅದನ್ನು ಕೂಡ ಅರ್ಚನೆಯನ್ನು ಮಾಡುವ ಮೂಲಕವಾಗಿಯೂ ಕೂಡ ಮಾನಸ ಪೂಜೆ ಅಲ್ಲದೇನೆ ಅದನ್ನು ಮಾಡಿ ಕುಂಕುಮವನ್ನು ಇಟ್ಟುಕೊಳ್ಳುವ ಮೂಲಕವಾಗಿ ಅನೇಕ ಉತ್ತಮವಾದ ಫಲ, ಮಾಟ ಮಂತ್ರ, ದೃಷ್ಟಿ ದೋಷಾದಿಗಳ ದೋಷ ನಿವಾರಣೆ ಆಗ್ತದೆ. ಇನ್ನು ಈ ರಾಶಿಯಿಂದ ಷಷ್ಠದಲ್ಲಿ ಶುಕ್ರನು ಮತ್ತು ಈ ಬುಧನು ಸೆಪ್ಟೆಂಬರ್
7ನೇ ತಾರೀಕಂದು ಬುಧ ಇಲ್ಲಿ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ, 6ನೇ ಮನೆಗೆ. ಇದು ಕೂಡ ಅತ್ಯುತ್ತಮವಾದ ಯೋಗ, ಸ್ವಸ್ಥಾನ ಯೋಗ ಬುಧ ಹೊಂದಿದ್ರು ಕೂಡ ರೋಗ ಸ್ಥಾನದಲ್ಲಿ ಆ ಬುಧ ಮತ್ತು ಶುಕ್ರರ ಯುತಿ ಸ್ವಲ್ಪ ದಿವಸ ಆಗುವುದರಿಂದಾಗಿ ಬುಧ ಮತ್ತು ಶುಕ್ರರು ಇಲ್ಲಿ ಲಭ್ಯವಾಗುವುದೇ ಇಲ್ಲ. ಶುಕ್ರ ಹಾಗಾಗಲೇ 2ನೇ ತಾರೀಕಿಗೆ ಇಲ್ಲಿ ಬಂದಿರ್ತಾನೆ, ಸೆಪ್ಟೆಂಬರ್ 2ಕ್ಕೆ. ಹಾಗಾಗಿ ಕೇವಲ ಬುಧನ ಫಲ ಅನ್ನುವುದು ಇಲ್ಲಿ ಸಿಗತ್ತೆ. ಬುಧ ಸ್ವಸ್ಥಾನಗತನಾಗಿ ಉತ್ತಮ ಫಲವನ್ನು ಕೊಡ್ತಾನೆ. ಆದರೆ ಮಾತನಾಡುವಾಗ ಎಚ್ಚರಿಕೆ ಇರಲಿ. ಶತ್ರು ಕ್ಷೇತ್ರದಲ್ಲಿ ನಿಮ್ಮ ಮಾತು ನಿಮಗೆ ಶತ್ರುವಾಗಿ ಪರಿಣಮಿಸುವ ಸಾಧ್ಯತೆ ಇರುವುದರಿಂದ ಇದಕ್ಕೆ ಹಿಡಿದು ಸಂಸ್ಕಾರ, ವ್ಯಕ್ತಿತ್ವ ಅಂತ ಹೇಳಿ. ಆದ್ದರಿಂದ ಈ ಬುಧನ ಉತ್ತಮ ಫಲವನ್ನು ಪಡೆಯುವಾಗ ನಿಮ್ಮ ಮಾತು ವಾಕ್ಕಾರಕನಾದಂಥ ಬುಧ ನಿಮ್ಮ ಮಾತನ್ನು ಅವಲಂಬಿಸಿ ಫಲವನ್ನು ಕೊಡ್ತಾನೆ. ನಿಮ್ಮ ಮಾತು ಅತ್ಯುತ್ತಮವಾದ ಶತ್ರು ಬಾಧಾಹೀನವಾದಂಥ ಮಾತುಗಳಿದ್ರೆ, ನಿಮ್ಮ ಭಾವನೆಯಲ್ಲಿ ಶತ್ರುತ್ವ ವ್ಯಕ್ತವಾಗದ ಮಾತುಗಳು ಹೊರ ಬಂದರೆ ಆಗ ಸ್ವಾಭಾವಿಕವಾಗಿ ಶತ್ರುತ್ವ ನಿವಾರಣೆ ಕೂಡ ಅದೇ ಬುಧನಿಂದ ಉಂಟಾಗುತ್ತೆ. ಆದ್ದರಿಂದಾಗಿ ನಿಮ್ಮ ಮೇಲೆ ಅನೇಕರು ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದರೂ ಕೂಡ, ಅಥವಾ ಆ ತಪ್ಪು ತಿಳುವಳಿಕೆ ಇಲ್ಲದೇ ಇದ್ರೂ ತಪ್ಪು ತಿಳುವಳಿಕೆ ಉಂಟಾಗುವ ಯೋಗ ಕೂಡ ಇಲ್ಲಿ ಬರ್ತದೆ. ಹಾಗಾಗಿ ತಪ್ಪು ತಿಳುವಳಿಕೆ ಉಳ್ಳವರಿಗೂ ಕೂಡ ಇನ್ನೊಂದಿಷ್ಟು ತಪ್ಪು ತಿಳುವಳಿಕೆ ಆಗುವಂತಹ ಯೋಗಗಳು ಸೃಷ್ಟಿಯಾಗುವುದು ಬುಧನಿಂದ. ನಿಮ್ಮ ಮಾತೆ ಅದಕ್ಕೆ ಶಮನವಾಗಿರುತ್ತೆ. ನೀವು ಉತ್ತಮವಾದ ಆಂಜನೇಯನ ಆರಾಧನೆಯನ್ನು ಮಾಡಿ ಆ ಮೂಲಕವಾಗಿ ಯೋಚಿಸಿ ಮಾತನಾಡುವ ಮೂಲಕವಾಗಿ ನಿಮ್ಮ ಮೂಲ ಉದ್ದೇಶ ಏನು, ನಿಮ್ಮ ಮಾತಿನ ಉದ್ದೇಶ ಏನು ಅಂತ ಸ್ಪಷ್ಟವಾಗಿ ವ್ಯಕ್ತಪಡಿಸುವಲ್ಲಿ, ಕಮ್ಯುನಿಕೇಷನ್ ಗ್ಯಾಪ್ ಆಗದೇ ಇರುವಲ್ಲಿ, ಆಗ ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಶಕ್ತಿ ನಿಮ್ಮಲ್ಲಿ ಬಂದರೆ ಬುಧನ ಅನುಗ್ರಹವಾಗಿ ನಿಮ್ಮ ಶತ್ರುತ್ವಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಮನಸ್ಸು ಭಾವಶುದ್ಧಿಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಈ ಬುಧನ ಉತ್ತಮ ಫಲಕ್ಕೆ ಇನ್ನೊಂದು ವಿಧ ಇದೆ. ನಾಗಶಕ್ತಿ ವಿನಾಯಕನ ಮೂಲ ಮಂತ್ರದ ಹವನ ಇತ್ಯಾದಿಗಳು ಒಂದೇ ಅಲ್ಲ, ಈ ಒಂದು ಮಾನಸ ಪೂಜೆಯ ಜೊತೆಗೆ ಆಂಜನೇಯನ ಆರಾಧನೆ ಒಂದಾಯ್ತಲ್ಲ, ಇನ್ನು ಅತಿ ಮುಖ್ಯವಾಗಿ ಆ ಒಂದು ಬುಧನ ಅತ್ಯುತ್ತಮವಾದ ವ್ಯಕ್ತತೆಗಾಗಿ, ಬುಧ ಮಾತಿನ ಕಾರಕನಾಗುವುದರಿಂದಾಗಿ ನೀವು ಯಾವ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀರೋ ಅದೇ ನಾಲಿಗೆಯಲ್ಲಿ ಬೇರೆ ರೀತಿಯ ಶಬ್ದಗಳನ್ನು ಮಾತನಾಡಬೇಡಿ. ಯಾಕೆಂದರೆ ವಾಗ್ದೋಷಗಳು ಉಂಟಾಗ್ಬಿಡುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ. ಹಾಗಾಗಿ ಮಂತ್ರಗಳು ಯಾವುದೆಲ್ಲ ನಿಮಗೆ ಯೋಗ್ಯವೋ ಆ ಮಂತ್ರಗಳನ್ನು ಮಾತ್ರ ಹೇಳಿ. ನಿಮ್ಮ ಜಾತಕಕ್ಕೆ ಯೋಗ್ಯವಾಗೋದನ್ನು ಯಾರ್ಯಾರೋ ಏನು ಹೇಳ್ತಾರೆ ಅಂತ ಎಲ್ಲವನ್ನು ಹೇಳೋದಕ್ಕೆ ಹೋಗಿ ಬುದ್ಧಿ ಭ್ರಮಣೆಯಾಗುವ ಯೋಗಗಳಿರ್ತದೆ. ಆದ್ದರಿಂದಾಗಿ ಅನೇಕರು ಇಂಥವ್ರನ್ನು ನಾವು ನೋಡಿದ್ದೇವೆ. ಯಾವುದಾವುದೋ ಮಂತ್ರವನ್ನು ಪಠನೆ ಮಾಡ್ತಾ ಅವರ ಬುದ್ಧಿ ಭ್ರಮಣೆಯಾಗಿ ಏನೇನೋ ಮಾಡ್ತಾ ಇರ್ತಾರೆ. ಅವರ ನಿರ್ಧಾರಗಳೆಲ್ಲ ವಿಚಿತ್ರವಾಗಿರುತ್ತೆ. ಹೇಳಿದರೆ ಅರ್ಥೈಸಿಕೊಳ್ಳುವ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ರಾಹುವಿನ ಪ್ರಭಾವ ಜಾಸ್ತಿ ಆದಂಥ ವ್ಯಕ್ತಿಗಳಿಗೆ ಹಠ ಜಾಸ್ತಿಯಾಗಿ ಬುಧನ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಹಾಗಾಗಿ ಹಠ ಇದ್ದವರಿಗೂ ಕೂಡ ಬುಧನ ಉತ್ತಮ ಫಲ ಸಿಗೋದಿಲ್ಲ. ಆದ್ದರಿಂದಾಗಿ ಹಠದ ಸ್ವಭಾವವನ್ನು ಬಿಟ್ಟವರಿಗೆ ಬುಧನ ಉತ್ತಮ ಫಲಗಳು ಲಭ್ಯವಾಗೋದಕ್ಕೆ 100ಕ್ಕೆ 100 ಸತ್ಯ ಹಾಗೇ ಆಗ್ತದೆ. ಆದ್ದರಿಂದಾಗಿ ವಿಷ್ಣು ತತ್ವ, ಆಂಜನೇಯ ತತ್ವ ಆಗಿರ್ತಕ್ಕಂಥ ಬುಧನ ನೋಡಿ, ಜೀವನದಲ್ಲಿ ಬುಧ ನಿಶ್ಚಯಾತ್ಮಿಕ ಬುದ್ಧಿ, ಅದೇ ನಮ್ಮ ನಿರ್ಣಯ ಶಕ್ತಿಯ ಮೇಲೆ ಆಧರಿಸಿ ನಮ್ಮ ಜೀವನ ನಿರ್ಣಯ ಆಗ್ತದೆ. ಹಾಗಾಗಿ ಈ ಒಂದು ನಿರ್ಣಯ ಶಕ್ತಿಯ ಸಮಸ್ಯೆ, ನಮ್ಮ ನಿರ್ಣಯವೇ ನಮಗೆ ಶತ್ರುವಾಗುವ ಯೋಗ 6ನೇ ಮನೆಗೆ ಬಂದಾಗ ಆದರೆ ಇದೇ ಮೇಷರಾಶಿಯವರಿಗೆ ಅವರ ನಿರ್ಣಯ ಅತ್ಯುತ್ತಮವಾದಂತಹ ಜೀವನ, ಉತ್ತಮ ಫಲದತ್ತ, ಉತ್ತಮ ಪಥದತ್ತ ಹೋಗುವ ನಿರ್ಣಯ ತೆಗೆದುಕೊಳ್ಳುವ ಯೋಗವನ್ನು ಯಾರಿಗೆ ಹಠ ಇಲ್ಲವೋ, ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡಿತಾರೋ, ಆಂಜನೇಯನ ಆರಾಧನೆಯನ್ನು ಮಾಡ್ತಾರೋ, ಬುದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೋ, ದುಡುಕುವುದಿಲ್ಲವೋ, ನಿಧಾನವಾಗಿ ಚಿಂತಿಸಿ ಯೋಚನೆಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದುತ್ತಾರೋ, ಇಂತಹ ವ್ಯಕ್ತಿತ್ವಗಳಿಗೆ ಬುಧನ ಮಹಾಯೋಗ ಉಂಟಾಗುತ್ತೆ. ಆದ್ದರಿಂದಾಗಿ ಇದನ್ನು ರವಿ ಬುಧ ಇದ್ದರೆ ಅದು ನಿಪುಣ ಯೋಗ ಅಂತ ಕರೆಯಲ್ಪಟ್ಟಿದೆ. ಆದ್ದರಿಂದಾಗಿ ಪಿತೃವರ್ಗದ ರವಿ ಪಿತೃಕಾರಕನಾಗಿ, ಬುಧ ಬುದ್ಧಿಕಾರಕನಾಗಿ, ತಂದೆಯ ಮಾರ್ಗದರ್ಶನವನ್ನು, ತಂದೆಯ ಸಮಾನರಾದಂಥವರು, ಅರ್ಥಾತ್ ನಮ್ಮ ಹಿತವನ್ನು ಬಯಸುವ ನಮ್ಮ ಗುರುಗಳಿರ್ಬೋದು, ಇತ್ಯಾದಿಗಳಿರ್ಬೋದು, ಅವರೆಲ್ಲರ ಸರಿಯಾದ ಮಾರ್ಗದರ್ಶನವನ್ನು ಪಡೆದ ಬುದ್ಧಿ ಏನಿರುತ್ತೆ ಅದು ಅತ್ಯುತ್ತಮವಾದ ನೈಪುಣ್ಯತೆಯನ್ನು ಹೊಂದಿರುತ್ತೆ. ಆದ್ದರಿಂದಾಗಿ ಇದನ್ನು ರವಿ ಬುಧ ನಿಪುಣ ಯೋಗ ಅಂತ ಕರೀತಾರೆ. ಆದ್ದರಿಂದ ಪಿತೃವರ್ಗದ ಆಶೀರ್ವಾದ ಬಲ ಇದ್ದವರಿಗೆ ಅತ್ಯಂತ ನಿಪುಣ ಯೋಗ ಸೃಷ್ಟಿಯಾಗತ್ತೆ. ಆದ್ದರಿಂದ ತಂದೆಗೆ ತಿರುಗಿ ಮಾತನಾಡುವ, ಶತ್ರುತ್ವ ಭಾವವನ್ನು ವ್ಯಕ್ತಪಡಿಸುವ ಯಾವುದೇ ವ್ಯಕ್ತಿ ನೈಪುಣ್ಯತೆಯಿಂದ ಹೊರಬಂದು ಅವನ ಒಳ್ಳೆಯ ನಿಪುಣತೆಯು ಹೊರಹೋಗಿ ಅತಿ ಕೆಟ್ಟ ಫಲವನ್ನು ಅನುಭವಿಸುವ ಯೋಗ ಬಂದುಬಿಡುತ್ತೆ. ಆದ್ದರಿಂದಾಗಿ ದಯವಿಟ್ಟು ಮೇಷರಾಶಿಯವರು 6ನೇ ಮನೆಗೆ ಬುಧ ಬರ್ತಾ ಇದ್ದಾನೆ, ಶತ್ರು ಕ್ಷೇತ್ರದಲ್ಲಿ ಬರ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಮಾತು ನಿಮಗೆ ಮಿತ್ರತ್ವವನ್ನು ಉಂಟು ಮಾಡುವ ಚಿಂತನೆಯೊಂದಿಗೆ ನಿಮ್ಮ ಮೂಲ ಉದ್ದೇಶ ಎನ್ನುವುದನ್ನು ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಹೊಂದುವತ್ತ ಆಂಜನೇಯನ ಆರಾಧನೆಯ ಮೂಲಕ, ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯ ಮೂಲಕವಾಗಿ ಅದನ್ನು ಅತ್ಯಂತ ಸ್ಪಷ್ಟಪಡಿಸ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಅನೇಕರಿಗೆ ಮಾರ್ಗದರ್ಶನವಾಗುವ ಮಹಾ ವ್ಯಕ್ತಿತ್ವವಾಗಿ ಪರಿಣಮಿಸಲಿ. ನಿಮ್ಮ ಮಾತು ಮುತ್ತಿನಂತಿರಲಿ. ಹಾಗಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತೆ ಈ ಒಂದು ಬುಧನ ಪ್ರಭಾವವನ್ನು ಬಳಸ್ಕೊಳ್ಳಿ. ಆಗ ಶತ್ರುತ್ವ ನಿವಾರಣೆಯ ಜೊತೆಗೆ ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲವೂ ಕೂಡ ಉಂಟಾಗುತ್ತೆ. ನೋಡಿ, ಎಂಗ್ಸೈಟಿ ಇತ್ಯಾದಿಗಳು ಈ ಬುಧ ದೋಷದಿಂದ ಉಂಟಾಗುತ್ತೆ.
ಮನಸ್ಸು ಚಂಚಲವಾಗುವಿಕೆ ಅದು ಮನಸ್ಸಿನ ಸ್ವಾಭಾವಿಕ ಪ್ರಕ್ರಿಯೆ ಆಗಿದೆ. ಆದರೆ ಈ ಮನಸ್ಸು ಕೆಟ್ಟು ಹೋದರೆ 5 ನಿಮಿಷಕ್ಕೆ ಒಂದು ರೀತಿ ಮಾಡ್ತಾ ಇರ್ತಾರೆ ಸತ್ಯ, ಅಥವಾ ಬೇಸರ ಮಾಡ್ಕೊಳ್ಳೋದು, ಅಳ್ತಾ ಕೂತ್ಕೊಳ್ಳೋದು, ಸಿಟ್ಟು ಮಾಡ್ತಾ ಇರುವಂಥದ್ದು ಇತ್ಯಾದಿಗಳೆಲ್ಲ ಮನಸ್ಸಿನ ಒಂದು ವಿಚಿತ್ರ ಪ್ರಕ್ರಿಯೆ, ಸ್ಥಿತಪ್ರಜ್ಞತ್ವವಿಲ್ಲದ ಮನಸ್ಸಿನ ಸ್ವಾಭಾವಿಕ ಪ್ರಕ್ರಿಯೆ. ಆದರೆ ಎಂಗ್ಸೈಟಿ ಹೋಗ್ತಕ್ಕಂಥದ್ದು ಇದೆಲ್ಲ ಬುದ್ಧಿಯ ಮೇಲೆ ಅತ್ಯಂತ ಎಫೆಕ್ಟ್ ಆಗುವಂತಹ ಸ್ಥಿತಿಗತಿಗಳಾಗಿರುತ್ತೆ. ಆದ್ದರಿಂದಾಗಿ ಮನಸ್ಸು ಮತ್ತು ಬುದ್ಧಿಯನ್ನು ನಾವು ಗಮನಿಸಿದಾಗ ನಮ್ಮ ಬುದ್ಧಿಯ ಮತ್ತು ಮನಸ್ಸಿನ ಒಂದು ವಿಭಾಗವನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ನಿರಂತರ ಅದರ ಮೇಲೆ ನಾವು ಹಿಡಿತವನ್ನು ಸಾಧಿಸ್ತಾ ಬಂದರೆ ಮನಸ್ಸು ಬುದ್ಧಿಯ ಹಿಡಿತ ಸಾಧಿಸ್ಕೋಸ್ಕರನಾಗಿಯೇ ಈ ಸಂಸ್ಕಾರಾದಿಗಳೆಲ್ಲ ಬೇಕಾಗಿರುವಂಥದ್ದು. ಆದ್ದರಿಂದಾಗಿ ಈ ಬುಧನ ಒಂದು ನಿರ್ಣಯ ಅನ್ನೋದು, ಒಂದು ವ್ಯಕ್ತಿ ಅವನ ಸಂಸ್ಕಾರವನ್ನು ಆಧರಿಸಿ ಅವನ ನಿರ್ಣಯವನ್ನು ತೆಗೆದುಕೊಳ್ತಾನೆ. ಅವನು ಕಳ್ತನ ಮಾಡ್ತಾನೆ, ಅವನಿಗೆ ಆ ಕಳ್ತನ ಮಾಡೋ ಸಂಸ್ಕಾರ ಇದೆ, ಅದರ ಮೂಲಕವಾಗಿ ಆ ಕಳ್ತನ ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ತಾನೆ. ಅದೇ ರೀತಿಯಾಗಿ ಒಬ್ಬ ಉತ್ತಮವಾದಂತಹ ರಕ್ಷಣೆ ಮಾಡ್ತಾನೆ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಾನೆ, ಅವನ ಒಂದು ಸಂಸ್ಕಾರದ ಆಧಾರದ ಮೇಲೆ ಅವನ ಬುದ್ಧಿಯನ್ನು ಬಳಸ್ತಾನೆ. ಹಾಗಾಗಿ ಈ ಒಂದು ನೋಡಿ, ಮೇಷರಾಶಿಯಲ್ಲಿ ಅತ್ಯುತ್ತಮ ಪದವಿಯಲ್ಲಿ ಇದ್ದವರು ಇರಬಹುದು, ಮೇಷರಾಶಿಯವರು ಅತ್ಯುತ್ತಮವಾದಂತಹ ಸಾಮಾಜಿಕ ಕಾರ್ಯಕರ್ತರು ಇರಬಹುದು, ಮೇಷರಾಶಿಯವರು ಅತ್ಯುತ್ತಮವಾದಂತಹ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂತಹ, ಅನೇಕರಿಗೆ ಉದ್ಯೋಗ ಕೊಡ್ತಕ್ಕಂತಹ ಸ್ಥಿತಿಯಲ್ಲಿ ಇರಬಹುದು. ಇನ್ನು ಅನೇಕರು ಅತಿ ಕೆಟ್ಟ ಪರಿಸ್ಥಿತಿಯಲ್ಲಿದ್ದು ಎಲ್ಲರನ್ನು ಬೈಕೊಳ್ತಾ ಎಲ್ಲರೂ ನನ್ನ ಜೀವನ ಹಾಳು ಮಾಡಿದ್ರು ಅಂತ ಹೇಳ್ತಾ ಇರುವ ವ್ಯಕ್ತಿಗಳು ಕೂಡ ನಮಗೆ ಮೇಷರಾಶಿಯವರು ಕಂಡು ಬರ್ಬೋದು. ಯಾವುದೇ ರಾಶಿಯವರು ಕೂಡ ಕಂಡು ಬರ್ಬೋದು. ಇದರ ಅರ್ಥ ಇಷ್ಟೇ, ಈ ಬುಧ ಗ್ರಹದಿಂದ ಸೂಚಿಸುವ ಉತ್ತಮ ಫಲವನ್ನು ಪಡೆಯುವಲ್ಲಿ ಅವರು ಯಶಸ್ವಿ ಆಗಿಲ್ಲ. ಹಾಗಾಗಿ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಅರ್ಹತೆ ಬೇಕು ಎನ್ನುವುದೇ ಈ ವಿಚಾರವಾಗಿದೆ. ಇನ್ನು ಈ ಮೇಷರಾಶಿಯಿಂದ ಸಪ್ತಮದಲ್ಲಿ ಶುಕ್ರ ಬರುವುದು ಅತ್ಯುತ್ತಮವಾದ ಯೋಗವನ್ನು, ದ್ವಿತೀಯಾಧಿಪತಿಯಾದಂತಹ ಶುಕ್ರನು, ಸಪ್ತಮಾಧಿಪತಿಯಾದಂತಹ ಶುಕ್ರನು ಸಪ್ತಮದಲ್ಲೇ ಬರುವಂಥದ್ದು ಅನೇಕ ಸ್ನೇಹಿತರಿಗೆ, ಪ್ರೇಮಿಗಳಿಗೆ, ಅನೇಕ ಪಾರ್ಟ್ನರ್ಶಿಪ್ ಉದ್ಯೋಗದವರಿಗೆ, ಪತಿ ಪತ್ನಿಯರಲ್ಲಿ, ವಿವಾಹ ಇಚ್ಛುಕರಲ್ಲಿ ಇದು ಅತ್ಯುತ್ತಮವಾದ ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ. ಹಣಕಾಸನ್ನು ಅತ್ಯುತ್ತಮವಾಗಿ ತಂದು ಕೊಡುವಲ್ಲಿ ಸಂಪೂರ್ಣ ಯಶಸ್ವಿಯನ್ನು ಕೂಡ ಹೊಂದುತ್ತಾ ಇದೆ. ಅರ್ಥಾತ್ ಶುಕ್ರ ಸ್ವಸ್ಥಾನಗತನಾಗಿ ಗೋಚರವಾಗುವಂತಹ ಸಂದರ್ಭ ಮೇಷರಾಶಿಯಿಂದ ಸಪ್ತಮದಲ್ಲಿಯೇ ಬರುವುದರಿಂದಾಗಿ ಶುಕ್ರನ ನೇರ ದೃಷ್ಟಿಯು ಕೂಡ ಮೇಷರಾಶಿಗೆ ನೇರವಾಗಿ ಲಭ್ಯವಾಗುವುದರಿಂದಾಗಿ ಯಾರಿಗೆ ಸತ್ವಗುಣ ಜಾಸ್ತಿ ಇದೆಯೋ, ಈ ಶುಕ್ರ ರಾಕ್ಷಸೇಂದ್ರ ಪಂಚಕೋಣದಿಂದ ನವಗ್ರಹದಲ್ಲಿ ಪೂರ್ವದಲ್ಲಿ ಸ್ಥಾಪನೆ ಆಗ್ತಕ್ಕಂಥ ಗ್ರಹ. ಹಾಗಾಗಿ ಪಂಚೇಂದ್ರಿಯಗಳ ನಿಗ್ರಹ ಇರುವಂಥ ವ್ಯಕ್ತಿ ಎಲ್ಲ ಫಲವನ್ನು ಕೂಡ ಖಂಡಿತವಾಗಿ ಪಡೆಯುತ್ತಾನೆ. ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡಲಿಕ್ಕೆ ಬರೋದಿಲ್ಲ. ಪಂಚೇಂದ್ರಿಯದಿಂದ ಬರುವಂತಹ ಆ ಮನಸ್ಸು ಪಂಚೇಂದ್ರಿಯಗಳ ಮೂಲಕ ಕೆಲಸ ಮಾಡುತ್ತೆ. ಪಂಚೇಂದ್ರಿಯಗಳು ಮನಸ್ಸಿಗೆ ಸಿಗ್ನಲನ್ನು ಕೊಡುತ್ತೆ. ಕಣ್ಣು ನೋಡುತ್ತೆ, ಆ ಕಣ್ಣಿಗೆ ಆಸೆ ಹುಟ್ಟೋದಿಲ್ಲ, ಮನಸ್ಸಿಗೆ ಆಸೆ ಹುಟ್ಟುತ್ತೆ. ಆದ್ದರಿಂದ ಆ ಮನೋನಿಗ್ರಹ ಉಳ್ಳಂಥ ವ್ಯಕ್ತಿಗೆ, ಅದಕ್ಕಾಗಿ ತಾಯಿ ನಮಸ್ಕಾರ. ಚಂದ್ರ ಮನಃಕಾರಕ ಚಂದ್ರ ಮತ್ತು ಮಾತೃಕಾರಕ ಚಂದ್ರ. ಯಾವ ತಾಯಿಯ ಗರ್ಭದಲ್ಲಿರುವಂತಹ ವ್ಯಕ್ತಿಗೆ ತಾಯಿಯ ಚಿಂತನೆಯ ಜೊತೆಗೆ ಗರ್ಭದಲ್ಲಿಯೇ ಆ ಮಗುವಿನ ಮನೋಮಯ ಕೋಶ ಸೃಷ್ಟಿಯಾಗಿರುತ್ತೆ. ಆದ್ದರಿಂದಾಗಿ ತಾಯಿಗೆ ನಮಸ್ಕಾರ ಮಾಡದ ವ್ಯಕ್ತಿ ಖಂಡಿತವಾಗಿಯೂ ಮನೋಮಯ ಕೋಶದಲ್ಲಿ, ಮಾನಸಿಕ ಚಿಂತನೆಯಲ್ಲಿ ವ್ಯರ್ಥವಾಗಿ ಹೋಗ್ತಾನೆ. ಆದ್ದರಿಂದಾಗಿ ಈ ಪಂಚೇಂದ್ರಿಯಗಳು ಈ ಮನಸ್ಸಿಗೆ ಸಿಗ್ನಲನ್ನು, ಸಂಕೇತವನ್ನು ಕೊಡುವುದರಿಂದಾಗಿ ಆ ಮನಸ್ಸಿನಲ್ಲಿ ಆ ಒಂದು ರಾಕ್ಷಸ ಗುರು ಶುಕ್ರ ಸತ್ವಗುಣ, ಅತ್ಯಂತ ಬಿಳಿಯ ಬಣ್ಣ, ನಮ್ಮೊಳಗಿರುವ ಸತ್ವಗುಣವನ್ನು ವ್ಯಕ್ತಪಡಿಸುವಲ್ಲಿ ಪಂಚೇಂದ್ರಿಯಗಳ ಒಂದು ಮಹತ್ವ ಬಹಳ ಇದೆ. ಆದ್ದರಿಂದಾಗಿ ನಮ್ಮಲ್ಲಿಯ ಆ ಪಂಚೇಂದ್ರಿಯಗಳ ಬಳಕೆ ಇದೆಯಲ್ಲ, ಆ ಪಂಚೇಂದ್ರಿಯಗಳ ಮೂಲಕವಾಗಿ ಹುಟ್ಟುವ ಆಸೆ ನಮ್ಮ ಸಂಸ್ಕಾರಕ್ಕೆ ಬಿಟ್ಟಿದ್ದರಿಂದಾಗಿ ಆ ಒಂದು ಮನಸ್ಸಿನ ಒಂದು ಪ್ರಕ್ರಿಯೆಗೆ ಪಂಚೇಂದ್ರಿಯಗಳು ಮುಖ್ಯ ಕಾರಣ ಆಗ್ತಾರೆ. ನಾನು ಕಣ್ಣನ್ನು ಬಿಟ್ಟಾಗ ಮಾತ್ರ ಎದುರುಗಡೆ ವಸ್ತು ಕಂಡು ಅದರ ಮೇಲೆ ಆಸೆ ಉಂಟಾಗ್ತದೆ. ಮೊದಲು ನೋಡಿದರೆ ಆ ವಸ್ತುವಿನ ಚಿಂತನೆ ಮಾಡಿಕೊಂಡು ಆಸೆ ಉಂಟಾಗ್ತದೆ. ಕಿವಿ ಆ ಕೇಳುವುದರ ಮೂಲಕವಾಗಿ ಉತ್ತಮ ಹಾಡನ್ನು ಕೇಳುವಂತಹ ಒಂದು ಮನಸ್ಸು ಸಂತೋಷ ಪಡುವ ವ್ಯಕ್ತತೆಯನ್ನು ಪಡಿಸ್ತಾ ಹೋಗುತ್ತೆ. ಆದ್ದರಿಂದಾಗಿ ಈ ಒಂದು ಶುಕ್ರನು ಪಂಚೇಂದ್ರಿಯ ಕಾರಕನಾಗಿ ಸತ್ವಗುಣ ಪ್ರಧಾನನಾಗಿರುವುದರಿಂದಾಗಿ ಯಾರಲ್ಲಿ ಈ ಸತ್ವಗುಣ ಪ್ರಾಧಾನ್ಯತೆ ಇದೆ, ಅರ್ಥಾತ್ ಪಂಚೇಂದ್ರಿಯದಿಂದ ಬರುವ ಎಲ್ಲ ವಿಷಯಗಳನ್ನು ಏಕಾಗ್ರಚಿತ್ತವಾಗಿ ಅದನ್ನು ಗ್ರಹಿಸ್ತಾ, ನಿಮ್ಮ ಕೌಶಲ್ಯ, ನಿಮ್ಮ ಸ್ಕಿಲ್ ಅಂತ ಕರಿತೀವಿ ಶುಕ್ರನನ್ನು. ಹಾಗಾಗಿ ಉತ್ತಮ ಆರ್ಟಿಸ್ಟ್ ಇರ್ಬೋದು, ಹಾಗಾಗಿ ಉತ್ತಮ ನೃತ್ಯಕಾರ ಇರ್ಬೋದು, ಚಿತ್ರಕಾರ ಇರ್ಬೋದು, ಇವೆಲ್ಲವೂ ಕೂಡ ಶುಕ್ರನನ್ನು ಆಧರಿಸಿ ಖಂಡಿತವಾಗಿ ಒಂದು ವ್ಯಕ್ತಿಗೆ ಅದು ಬೆಳೀತಾ ಬರುತ್ತೆ. ಆ ಏಕಾಗ್ರತಾ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಶಕ್ತಿ ಪಂಚೇಂದ್ರಿಯಕ್ಕೆ ಇರುವಂಥದ್ದು. ಪಂಚೇಂದ್ರಿಯ ನಿಗ್ರಹ ಶಕ್ತಿಯಲ್ಲಿ ಶುಕ್ರ ನೀಚನಾಗಿದ್ದಾಗ ಪಂಚೇಂದ್ರಿಯಗಳಿಂದ
ಆ ಬರುವಂಥ ವಿಷಯವನ್ನು ಮನಸ್ಸು ಸ್ವೀಕರಿಸಿ ಆ ಕರ್ಮಫಲವನ್ನು ಶನಿಯ ಮೂಲಕ ಪಡೆದುಕೊಂಡು ಅತಿಯಾದ ಆಸೆಗೆ ಬಿದ್ದು ಹಾಳಾಗುವವರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಶುಕ್ರ ಕನ್ಯಾದಲ್ಲಿದ್ದವರಿಗೆ ಅನೇಕರ ಶುಕ್ರ ದಶೆ ಕೆಟ್ಟದಾಗಿ ಹೋಗುತ್ತೆ. ಆದ್ದರಿಂದಾಗಿ ಶುಕ್ರ ನೀಚತ್ವದಿಂದ ತನ್ನ ಸ್ವಸ್ಥಾನಕ್ಕೆ ಮರಳುತ್ತಾ ಇರುವಂಥದ್ದು ಮೇಷರಾಶಿಯವರ ಒಂದಿಷ್ಟು ಅನಾರೋಗ್ಯ ಕೂಡ ಸರಿಯಾಗ್ತಾ ಅತ್ಯುತ್ತಮವಾದ ಯೋಗ ಈ ಶುಕ್ರನಿಂದ ಲಭ್ಯವಾಗ್ತಾ ಇದೆ. ಅದಕ್ಕೆ ದೇವಿ ಆರಾಧನೆ ತುಂಬ ದೈವಿಕವಾದ ಯೋಗವನ್ನು ಪಡೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಕೂಡ. ಆದರೆ ನೀವು ಯಾವುದೇ ದೇವಿ ಆರಾಧನೆ ಮಾಡಿದ್ರು ಗಣಪತಿ ಪೂಜೆ ಮಾಡಲೇಬೇಕು. ಹಾಗಾಗಿ ಗಣಪತಿಯ ಮಾನಸ ಪೂಜೆಯನ್ನು ಮಾಡಿ, ನಾಗಶಕ್ತಿ ವಿನಾಯಕ ಮಾನಸ ಪೂಜೆಯನ್ನು ಮಾಡಿ ಅದನ್ನು ಮಾಡಿ, ಆಗ ನಿಮ್ಮ ದೇವಿಯ ಆರಾಧನೆಯ ಫಲ ಮತ್ತು ನಿಮ್ಮ ಕೌಶಲ್ಯ, ನಿಮ್ಮ ಸ್ಕಿಲ್ ಸಂಪೂರ್ಣ ಅಭಿವೃದ್ಧಿ ಆಗುವುದರಿಂದ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಪತಿ ಪತ್ನಿಯರ ಸಾಮರಸ್ಯತೆ ಇರ್ಬೋದು, ಎಲ್ಲವೂ ಅತ್ಯುತ್ತಮವಾದ ಯೋಗವನ್ನು ಈ ಶುಕ್ರ ಇಲ್ಲಿ ನಿಮಗೆ ಭೌಗೋಳಿಕವಾಗಿ ಸೂಚಿಸ್ತಾ ಇದ್ದಾನೆ. ಅದನ್ನು ಪಡೆದುಕೊಳ್ಳಿ ನೀವು ಅಂತ. ಹಾಗೆಯೇ ಇಲ್ಲಿ ಅಷ್ಟಮಾಧಿಪತಿ ಅಂತ ಕುಜನು ತೃತೀಯದಲ್ಲಿದ್ದು ಗುರುವಿನ ವೃಷ್ಟಿಯಲ್ಲಿರುವುದರಿಂದ ಅನೇಕ ಕಂಟಕಗಳು ಅಥವಾ ಕೆಟ್ಟ ಸಮಯವನ್ನು ನಿವಾರಣೆ ಮಾಡೋದಕ್ಕೆ ನಿಮ್ಮಲ್ಲಿರುವ ಗುರು ತತ್ವ, ನಿಮಗೆ ಗುರು ಹಿರಿಯರ ಆಶೀರ್ವಾದ ಬಲ ಆ ಒಂದು ಕೆಟ್ಟ ಕಂಟಕಗಳನ್ನು ತಪ್ಪಿಸುತ್ತೆ. ಕೆಲವರಿಗೆ ಸ್ವಲ್ಪದರಲ್ಲಿ ಆಕ್ಸಿಡೆಂಟ್ ತಪ್ಪೋಗುತ್ತೆ ಆ ರೀತಿಯಾಗಿ. ಅದೇ ರೀತಿಯಾಗಿ ಇನ್ನು ಭಾಗ್ಯದ ಅಧಿಪತಿ ಗುರು ಚತುರ್ಥದಲ್ಲಿ ಇರ್ತಕ್ಕಂಥದ್ದು ಮತ್ತು ಈ ದಶಮಕ್ಕೆ ಗುರುವಿನ ದೃಷ್ಟಿ ಇರ್ತಕ್ಕಂಥದ್ದು ನಿಮ್ಮ ಭಾಗ್ಯೋದಯ ಕುಲದೇವತಾ ಆರಾಧನೆ ಫಲ ಅತ್ಯುತ್ತಮವಾಗಿ ಲಭ್ಯವಾಗುವಂಥ ಯೋಗ ಖಂಡಿತವಾಗಿಯೂ ಇಲ್ಲಿ ಲಭ್ಯ ಕಾಣ್ತಾ ಇದೆ. ಇನ್ನು ಈ ಒಂದು ಅಮಾವಾಸ್ಯೆ ಎನ್ನುವಂಥದ್ದು ಈ ಸಿಂಹರಾಶಿಯಲ್ಲಿ ಇರುವುದರಿಂದಾಗಿ ಈ ಅಮಾವಾಸ್ಯೆಯ ದಿನ ಮತ್ತು ಇಲ್ಲಿ ನೋಡಿದಾಗ ಕುಂಭರಾಶಿಯಲ್ಲಿ ಪೌರ್ಣಿಮೆ ಉಂಟಾಗಿದೆ. ಅಲ್ಲಿ ಮೇಷರಾಶಿಯಿಂದ ಏಕಾದಶಿಯಲ್ಲಿ ಪೌರ್ಣಿಮೆ ಉಂಟಾಗುವುದರಿಂದ ಈ ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ಯೋಗ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ರಾಹುವಿನ ಒಂದು ಪ್ರಾಬಲ್ಯತೆ ಇರುವಂತಹ ಏಕಾದಶದಲ್ಲಿ ನಿಮಗೆ ಲಾಭಾಂಶಕ್ಕೆ ತುಂಬ ತೊಂದರೆಗಳಾಗಿರ್ಬೋದು, ಅದೇ ರಾಹು ದೋಷ. ಹಾಗಾಗಿ ಈ ಏಕಾದಶಿಯಲ್ಲಿ ರಾಹು ಇರುವುದರಿಂದ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಲಾಭಕ್ಕೆ ಅನೇಕ ರೀತಿಯಾದ ತೊಂದರೆಗಳು ಅನೇಕ ರೀತಿಯಲ್ಲಿ ಪದೇ ಪದೇ ಬರ್ತಾ ಇರ್ಬೋದು. ಅದಕ್ಕೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಮಾಡೋದ್ರಿಂದ ನಿಮಗೆ ದಾರಿಯು ನಿಮಗೇ ಲಭ್ಯವಾಗ್ತಾ ಹೋಗುತ್ತೆ. ಜೊತೆಗೆ ವಿಶೇಷವಾಗಿ ಪೌರ್ಣಿಮೆಯೆಂದು ಈ ಪೌರ್ಣಿಮೆಯೆಂದು ನಿಮ್ಮ ಲೌಕಿಕ ಆಶೋತ್ತರಗಳೇನಿದೆ ಇದಕ್ಕೆ ಸಂಕಲ್ಪಿಸಿ ಆ ಒಂದು ನಾಗಶಕ್ತಿ ವಿನಾಯಕನ ಅಷ್ಟೋತ್ತರ ಮಾಡುವಂಥದ್ದು ಇರ್ಬೋದು ಅಥವಾ ಮಾನಸ ಪೂಜೆಯನ್ನು ಮಾಡ್ತಾ ಇರ್ಬೋದು. ಆ ರಾಹುವಿನ ದೋಷದ ಜೊತೆಗೆ ಪೌರ್ಣಿಮೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಚಂದ್ರ ರಾಹುಯುತಿಯು ಸಾಧನಾ ಯೋಗವನ್ನು ಸೃಷ್ಟಿ ಮಾಡುತ್ತೆ. ಇದರಲ್ಲಿ ಅತ್ಯಂತ ಪ್ರಬಲವಾದ ಪೌರ್ಣಿಮೆಯ ಚಂದ್ರನು 28/8/2026 ಇದ್ದು ಅವತ್ತು ರಾಹು ಕೂಡ ಅಲ್ಲೇ ವಿರಾಜಮಾನನಾಗಿದ್ದು ರಾಹು ಚಂದ್ರದ ಯುತಿಯಿಂದ ಕೂಡ ಅತಿ ದೊಡ್ಡ ಸಾಧನಾ ಯೋಗ 11ನೇ ಮನೆಯಲ್ಲಿ ಏಕಾದಶದಲ್ಲಿ ಲಭ್ಯವಾಗುತ್ತೆ. ಅನೇಕರಿಗೆ ಏಕಾದಶದ ಫಲ ಸಂಪೂರ್ಣವಾಗಿ ತಿರುಗಿ ಬೀಳುತ್ತದೆ. ಕಾರಣ ಏನು ಅಂದರೆ ಈಗಾಗಲೇ ಹೇಳಿದಂತೆ ಅವರವರ ಅರ್ಹತೆಯ ಮೇಲೆ. ನೀವು ಹಠವಾದಿಗಳಾಗಿದ್ದರೆ ಖಂಡಿತವಾಗಿಯೂ ಕೆಟ್ಟ ಫಲ ಸಿಗುತ್ತೆ, ಛಲವಾದಿಗಳಾಗಿದ್ದರೆ ಖಂಡಿತವಾಗಿಯೂ ಉತ್ತಮ ಫಲ ಸಿಗುತ್ತೆ. ಹಾಗಾಗಿ ಆ ಒಂದು ಛಾಯೆಯ ಆ ಒಂದು ಅಂತರ ಇದೆಯಲ್ಲ, ಇದನ್ನು ನಾವು ನಮ್ಮಲ್ಲಿ ಗುರುತಿಸಿಕೊಳ್ಳೋದಕ್ಕಾಗಿ ಆ ಒಂದು ರಾಹು ಮತ್ತು ಕೇತುವಿನ ಮಾಯೆಯ ಛಾಯೆ ಏನಿದೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಅತಿ ಸುಲಭವಾಗಿ ಅದು ನಿಮಗೆ ಬಗೆಹರಿಸ್ಕೊಡುತ್ತೆ. ಅದರಿಂದ ಅದನ್ನು ನೀವು ಮಾಡ್ತಾ ಬಂದು ವಿಶೇಷವಾಗಿ ಪೌರ್ಣಿಮೆಯ ದಿವಸ ಇಲ್ಲೂ ಕೂಡ ನಾಗಶಕ್ತಿ ವಿನಾಯಕನ ಮೂಲಮಂತ್ರ ಅವನಾಗತ್ತೆ. ಅದಕ್ಕೂ ಕೂಡ ನೀವು ಸಂಕಲ್ಪಕ್ಕೆ ಅವಕಾಶ ನಿಮಗಿದೆ. ಹಾಗಾಗಿ ಇಲ್ಲೂ ಕೂಡ ನೀವು ಮಾನಸ ಪೂಜೆಯನ್ನು ಆವತ್ತಿನ ಸಂಜೆ ಕೂಡ ಧ್ಯಾನಾವಸ್ಥೆಯಲ್ಲಿ ಕುಳಿತು ಸಂಪೂರ್ಣವಾಗಿ ಆ ಮಾನಸ ಪೂಜೆಯನ್ನು ನಿಮ್ಮ ಆಶೋತ್ತರಗಳು ಯಾವುದೇ ರೀತಿಯಾದ ವಿದ್ಯಾರ್ಥಿ ಆಗಿದ್ದಲ್ಲಿ ಅತ್ಯುತ್ತಮ ರ್ಯಾಂಕ್ ಬರೋದಕ್ಕಾಗಿ, ಮನೋಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿ, ಪರೀಕ್ಷೆಯಲ್ಲಿ ಆತಂಕಾದಿಗಳಿಂದ ದೂರ ಆಗೋದಕ್ಕಾಗಿ ಮಾನಸ ಪೂಜೆಯನ್ನು ಹುಣ್ಣಿಮೆ ದಿವಸ ವಿಶೇಷ ಸಂಕಲ್ಪ ಮಾಡಿ ಮಾಡ್ಬೋದು. ಈಗ ಆ ವಿಶೇಷ ಸಂಕಲ್ಪದಿಂದ ನಿಮ್ಮ ಲಾಭಾಂಶವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಜೀವನದಲ್ಲಿ ಅನೇಕ ರೀತಿಯ ಲಾಭ ಇದೆ. ಅವೆಲ್ಲವನ್ನು ಕೂಡ ಪಡೆಯೋದಕ್ಕೆ ಪೌರ್ಣಿಮೆ ನಿಮಗೆ ತುಂಬ ಸಹಕಾರ ಮಾಡ್ತಾ ಇದೆ. ಅವತ್ತು ಖಂಡಿತವಾಗಿಯೂ ನಿಮ್ಮ ಲೌಕಿಕ ಉದ್ಯೋಗದ ವಿಚಾರ ಇರ್ಬೋದು, ಯಾವುದರ ವಿಚಾರ ಸಂಕಲ್ಪ ಮಾಡಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಕೂಡ ಮಾಡಿ. ಹಾಗೆ 12ನೇ ಮನೆಯಲ್ಲಿ ಶನೇಶ್ವರನ ಒಂದು ಏಕಾದಶಾಧಿಪತಿಯಾಗಿ ದಶಮಾಧಿಪತಿ ಆಗಿರುವುದರಿಂದಾಗಿ ಗುರು ದೃಷ್ಟಿ ಇರುವ ಶನೇಶ್ವರನಾಗಿದ್ದರಿಂದ ಅನೇಕರಿಗೆ ಲಾಭ ಆಧಿಕ್ಯತೆ ಮತ್ತು ಅನೇಕರಿಗೆ ಉದ್ಯೋಗದ ಅವಕಾಶಗಳು, ಕರ್ಮವನ್ನು ಉತ್ತಮವಾದಂತಹ ಕರ್ಮ ಫಲವನ್ನು ಪಡೆಯುವಂತಹ ಕರ್ಮ ಫಲಕಾರಕ ದಶಮಾಧಿಪತಿಯಾಗಿ ಆ ಕರ್ಮಸ್ಥಾನದ ಅಧಿಪತಿಯಾಗಿ ಗುರು ದೃಷ್ಟಿಯುಕ್ತನಾಗಿ 12ನೇ ಮನೆಯಲ್ಲಿ ಬರುವುದರಿಂದಾಗಿ 12ನೇ ಮನೆಯ ಶನೇಶ್ವರನು ಅತ್ಯುತ್ತಮವಾದ ಫಲವನ್ನು ಕೊಡ್ತಾನೆ. ಅಂತಹ ಉತ್ತಮ ಫಲ ನಿಮಗೆಲ್ಲ ಲಭ್ಯವಾಗಲಿ ಅಂತ ಹೇಳ್ತಾ ಈ ನಾಗಶಕ್ತಿ ವಿನಾಯಕನ ಮಂಡಲ ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನೀವು ಆ ಒಂದು ಮಾನಸ ಪೂಜೆಯನ್ನು ಮಾಡ್ತಾ ಬರುವುದಕ್ಕಾಗಿ ಈ ಮುಂದಿನ ವಿಡಿಯೋವನ್ನು ತಪ್ಪದೇ ನೋಡಿ. ನಿಮಗೆ ಅತ್ಯುತ್ತಮವಾದ ಲಾಭ ಇಲ್ಲೂ ಕೂಡ ಇದೆ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಈ ಒಂದು ವಿಗ್ರಹವನ್ನು ನೋಡಿದಾಗ ಅಲ್ಲಿ ಪವಿತ್ರದ ಆಕಾರದಲ್ಲಿ ಯಜ್ಞೋಪವೀತವು ಬಂಧಿಸಲ್ಪಟ್ಟಿದ್ದು, ಯಜ್ಞೋಪವೀತ
ಒಂದು ದೀರ್ಘವೃತ್ತಾಕಾರದಲ್ಲಿ ಗಣಪತಿಯ ಹೊಟ್ಟೆಯನ್ನು ಸುತ್ತಿರುವಂಥದ್ದು. ಕೈಯಲ್ಲಿ ಭಿಕ್ಷಾಪಾತ್ರೆ ಅಂತಂದರೆ ಉಪನಯನದ ಸಮಯದಲ್ಲಿ ಉಪನಯನದ ಒಟುವಾಗಿರುವ ಆ ಭಿಕ್ಷೆಯನ್ನು ಹಿಡಿದುಕೊಂಡಿರುವಂತಹ, ಒಂದು ಕೈಯಲ್ಲಿ ಮಕ್ಕಳಿಗಾಗಿ ಲಡ್ಡುವನ್ನು ಹಿಡ್ಕೊಂಡಿರುವಂತಹ ಆ ಒಂದು ಅದ್ಭುತವಾದಂತಹ ಆ ಒಂದು ಗಣಪತಿಯ ವಿಗ್ರಹ. ಹಾಗೆಯೇ ಇಲ್ಲಿ ಗಣಪತಿಯ ಮಂಡಲವನ್ನು ನಾವು ನೋಡ್ತಾ ಹೋದರೆ, ನಾಗಶಕ್ತಿ ವಿನಾಯಕನ ವಿಶಿಷ್ಟವಾದ ಗಣಪತಿ ಮಂಡಲ. ಸಾಮಾನ್ಯವಾಗಿ ಗಣಪತಿ ಪೂಜೆಗೆ ಗಣಪತಿ ಮಂಡಲ ಇರುತ್ತೆ. ಒಂದು ಗಣಪತಿಯ ಮೂರ್ತಿ ಅಂತಂದರೆ ಗಣಪತಿಯ ಜೊತೆ ನಾಗ ಕೂಡ ಇರುವಂಥದ್ದು ಪ್ರತಿಯೊಂದು ಗಣಪತಿಯಲ್ಲಿ ಕಂಡುಬರುವ ಸತ್ಯ. ಅದರಲ್ಲೂ ಓಂ ನಾಗ ಯಜ್ಞೋಪವೀತಿನೇ ನಮಃ ಎನ್ನುವ ಅಷ್ಟೋತ್ತರದಲ್ಲಿ ಬರುವಂತಹ ಈ ನಾಗಶಕ್ತಿ ವಿನಾಯಕನ ಒಂದು ವೈಶಿಷ್ಟ್ಯತೆ, ಅದಕ್ಕೆ ತಕ್ಕಂತಹ ಮಂಡಲ, ಅದರ ಮೂಲ ಮಂತ್ರಕ್ಕೆ ತಕ್ಕಂತಹ ಮಂಡಲ ಏನಿದೆ, ಇದು ಅದ್ಭುತವಾದಂಥದ್ದು. ಈಗಾಗಲೇ ಹೇಳಿದಂತೆ ಸತ್ವ ರಜತಮೋ ಗುಣಯುಕ್ತವಾಗಿ ತ್ರಿಕೋಣ ಮತ್ತು ಷಟ್ಕೋಣಗಳಿಂದ ಕೂಡಿದಂತಹ ಗಣಪತಿಯ ಮಂಡಲ, ಜೊತೆಗೆ ಒಂದು ನಾಗ. ಆ ನಾಗ ಆ ತಲೆಯ ಭಾಗದಲ್ಲಿದ್ದು ಓಂಕಾರವನ್ನು ಚಿತ್ರಿಸಿದಂತೆ ಕಾಣುವಂಥ ಅದರ ಬಾಲದ ರೂಪವು ಗಣಪತಿ ಕುಳಿತಂತೆ ಕಾಣುವಂಥ ಮಂಡಲ. ಅದೇ ರೀತಿಯಾಗಿ ಆ ನಾಗನ ಪವಿತ್ರ ಎನ್ನುವಂಥದ್ದು ಪದ್ಮಾಸನದಂತೆ ಗೋಚರವಾಗ್ತಾ ಧ್ಯಾನಕ್ಕೆ ಕುಳಿತಂಥ ಗಣಪತಿಯಂತೆ ಗೋಚರವಾಗುವಂಥ ಮಂಡಲ ಆಗಿದೆ. ಇಲ್ಲಿ ಆ ವಿನಾಯಕ ಮತ್ತು ನಾಗನ ಎರಡರ ಒಂದು ಸಮ್ಮಿಲನ ಏನಿದೆ, ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ ಇದು ಮಾನಸ ಪೂಜೆ. ಆ ಪವಿತ್ರವು ಒಂದು ಪದ್ಮಾಸನದಂತೆ ಕಾಣ್ತಾ ಇದೆ. ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ, ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಚಕ್ರ ಧ್ಯಾನವನ್ನು ಸೂಚಿಸುವಂತಹ ಒಂದು ವಿಶಿಷ್ಟವಾದ ಮಂಡಲ. ತಲೆಯ ಭಾಗದಲ್ಲಿ ಸಹಸ್ರ ಫಣಿಯಾದಂತಹ ನಾಗ ಏನಿದ್ದಾನೆ, ಅವನು ಸಹಸ್ರಾರ ಚಕ್ರವನ್ನು ಬಿಂಬಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಮೂಲಾಧಾರ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿಯ ಮಂಡಲವೇ ಚಕ್ರದ ಒಂದು ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆದ್ದರಿಂದಾಗಿ ಮೂಲಾಧಾರ ಚಕ್ರಾದಿಗಳಿಂದ ಸಮಸ್ತ ವಿಧ ಚಕ್ರಧ್ಯಾನಗಳನ್ನು ಕೂಡ ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಬಂದಾಗಲೇ ಸಮಸ್ತ ಚಕ್ರಗಳು ಕೂಡ ಸಂಪೂರ್ಣ ಕ್ರಿಯಾಶೀಲವಾಗುವುದಕ್ಕೆ ಸಹಕಾರವಾಗುವಂಥದ್ದು. ಹಾಗಾಗಿ ಯೋಗ, ಧ್ಯಾನ ಇತ್ಯಾದಿಗಳಲ್ಲೂ ಆತ್ಮ ಸಾಕ್ಷಾತ್ಕಾರಕ್ಕೂ ಯಾವ ವಿಘ್ನಗಳಿದೆ, ನಮ್ಮ ಪೂರ್ವಜನ್ಮದ ಎಲ್ಲ ಪುಣ್ಯಾವಶ್ಯಕಕ್ಕೆ ಪ್ರತಿಬಂಧಕಗಳಾಗಿರುವಂತಹ ಯಾವ ಮಾಯೆ ಇದೆ, ಅವೆಲ್ಲವನ್ನು ಕೂಡ ಸಂಪೂರ್ಣ ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಚಕ್ರ ಧ್ಯಾನವನ್ನು ಗಮನಿಸ್ತಾ ನಾವು ಮಾಡಬೇಕಾಗುವಂಥದ್ದು. ಅಂದರೆ ಮಾನಸ ಪೂಜೆಯನ್ನು ಮಾಡುವಾಗ ಈ ನಾಗಶಕ್ತಿ ವಿನಾಯಕನ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಆ ಮಂಡಲವನ್ನು ನಮ್ಮ ಮೈ ಮೇಲೆ ಆರೋಪಿಸಿಕೊಳ್ಳಬೇಕು. ಇಲ್ಲಿ ಅರ್ಥವನ್ನು ಮಾಡಿಕೊಳ್ಬೇಕು. ಎದುರುಗಡೆ ಕಣ್ಣನ್ನು ಮುಚ್ಚಿದಾಗ ಎದುರುಗಡೆ ಆ ಶ್ರೀ ನಾಗಶಕ್ತಿ ವಿನಾಯಕನ ಆ ಒಂದು ದಿವ್ಯವಾದ ಭವ್ಯವಾದ 8 ವರ್ಷದ ಬಾಲಕನ ಹಸನ್ಮುಖಿಯಾದ ಮುಗ್ಧ ಮನಸ್ಸಿನ ಮುಗ್ಧ ಬಾಲಕನ ಒಂದು ಪ್ರತಿಮೆಯನ್ನು ಮನಸ್ಸಿನಲ್ಲಿ ನಾಗ ಯಜ್ಞೋಪವೀತಧಾರಿಯಾಗಿ ನೆನೆಸ್ಕೊಳ್ಳುವುದರ ಜೊತೆಗೆ, ಈ ಭವ್ಯವಾದ ವಿಗ್ರಹವನ್ನು ನೆನೆಸ್ಕೊಳ್ಳುವುದರ ಜೊತೆಗೆ, ನಾವು ಧ್ಯಾನಕ್ಕೆ ಕುಳಿತಾಗ ಪದ್ಮಾಸನ, ಅದೇ ನಾಗನಿಂದಾಗಿ ಬಂದಂತಹ ಯಾವ ಪವಿತ್ರ, ಆ ಪವಿತ್ರ ಒಮ್ಮೆ ಪದ್ಮಾಸನ ಹಾಕಲಿಕ್ಕೆ ಆಗದೇ ಇದ್ದವರಿಗೆ ಪದ್ಮಾಸನದ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಧ್ಯಾನವನ್ನು ಮಾಡ್ತಾ ಹೋಗುವುದು ಮಾನಸ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ಆ ಮಾನಸ ಪೂಜೆಯನ್ನು ಮಾಡುವಾಗ ಆ ಚಕ್ರದ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದೆ. ಆ ರೀತಿಯಾಗಿ ಇಡೀ ನಮ್ಮ ದೇಹ ಕುಳಿತಿದೆ. ಆ ದೇಹದ ಒಂದು ನೋಡಿ, ಆ ಸಂಪೂರ್ಣ ಮಂಡಲ ಒಂದು ದೇಹದ ಆಕಾರವನ್ನು ಒಂದು ಗಣಪತಿ ಕುಳಿತಂತೆ ಒಂದು ಕಂಡು ಬರುತ್ತೆ. ನಮ್ಮಲ್ಲಿರುವಂತಹ ಆ ಒಂದು ನಾಗ ಮತ್ತು ಯಾವ ವಿನಾಯಕ, ರಾಹು ಮತ್ತು ಕೇತು, ಅದರ ಒಂದು ದಿವ್ಯವಾದ ಉತ್ತಮವಾದ ಪ್ರಭೆಯಿಂದಾಗಿ ಆ ದೋಷಯುಕ್ತತೆಯಿಂದ ಉಂಟಾಗುವ ಆ ರಾಹು ಮತ್ತು ಕೇತು ದೋಷವನ್ನು ತೆಗೆಯುವ ಶಕ್ತಿಯಾದಂತಹ ನಾಗ ಮತ್ತು ವಿನಾಯಕನ ಈ ಭವ್ಯ ದಿವ್ಯ ಆ ಒಂದು ಸ್ವರೂಪವು ನಮ್ಮಲ್ಲಿ ಇರುವುದರಿಂದಾಗಿ ವೈಜ್ಞಾನಿಕವಾಗಿ ನಮ್ಮಲ್ಲಿರುವ DNA ನಾಗ ಅಂತ ಹೇಳಲ್ಪಡುತ್ತೆ. ಹಾಗೆಯೇ ನಮ್ಮಲ್ಲಿ ಮೂಲಾಧಾರ ಚಕ್ರದಿಂದ ತಲೆಯ ಭಾಗದವರೆಗಿನ ಭಾಗವು ಕೂಡ ನಾಗ ಅಂತ ಹೇಳಲ್ಪಡುತ್ತೆ. ಅದರಿಂದಾಗಿ ಇಲ್ಲಿ ವಿನಾಯಕನ ಒಂದು ವಿಶಿಷ್ಟವಾದ ಕೇತು ದೋಷ ನಿವಾರಣೆ, ಯಾವ ಮನಸ್ಸಿಗೆ ಬರ್ತಕ್ಕಂತಹ ಯಾವೆಲ್ಲ ವಿಘ್ನಗಳಿದ್ದಾವೆ, ನಾವು ಕುಳಿತುಕೊಂಡಾಗ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಇನ್ನೆಲ್ಲೋ ಹೋಗುತ್ತಲ್ಲ, ಅದೇ ಕೇತು ದೋಷವಾಗಿರೋದ್ರಿಂದ ಅದರ ನಿವಾರಣೆಗಾಗಿ ಈ ವಿನಾಯಕನ ಒಂದು ವಿಶಿಷ್ಟವಾದ ಬಾಲಕನ ರೂಪವನ್ನು ಧ್ಯಾನಿಸಿಕೊಂಡು ನಮ್ಮಲ್ಲಿ ಯಂತ್ರಾರೋಪವನ್ನು ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹವು ಈ ಒಂದು ಯಂತ್ರದಿಂದ ಆವೃತವಾಗಿದೆ ಅಂತ ತಿಳಿದುಕೊಂಡು ಎದುರುಗಡೆ ನಾಗಶಕ್ತಿ ವಿನಾಯಕ ಇದ್ದಾನೆ, ಅದರ ಪ್ರತಿಬಿಂಬವಾಗಿ ಇಲ್ಲಿಯ ಈ ಮಂಡಲಾಕಾರದ ನಮ್ಮ ದೇಹ ಇದೆ ಅಂತ ಭಾವಿಸಿ ಮಾನಸ ಪೂಜೆಯನ್ನು ಮಾಡಬೇಕು. ಹಾಗೆ ಈ ಮಾನಸ ಪೂಜೆ ಹೇಗೆ ಮಾಡಬೇಕು, ಅದರ ಮಾನಸ ಪೂಜಾ ವಿಧಾನಗಳೇನು ಇತ್ಯಾದಿಗಳನ್ನೆಲ್ಲ ಅದರ ಶ್ಲೋಕಗಳ ಮೂಲಕವಾಗಿ ಅದನ್ನು ತಿಳಿದುಕೊಳ್ಳುವಂಥ ವಿಚಾರ ಹೇಗಿದೆ, ಯಾರ್ಯಾರಿಗೆ ಇನ್ನೂ ಕೂಡ ತಲುಪಿಲ್ಲ ಅವರು ದಯವಿಟ್ಟು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡೋ ಮೂಲಕ ನೀವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ.
ಜಸ್ಟ್ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ಮಾನಸ ಪೂಜೆ ಅಂತ ಉಚಿತವಾಗಿ ನೀವು ಆ ಮಾನಸ ಪೂಜೆ PDF ಅನ್ನು ಮತ್ತು ಮಂಡಲದ ಫೋಟೋ ಮತ್ತು ನಾಗಶಕ್ತಿ ವಿನಾಯಕನ ಫೋಟೋ ಅದರ ಜೊತೆಗೆ ಆ ಒಂದು ವಿಡಿಯೋ ಕೂಡ ನಿಮಗೆ ಲಭ್ಯ ಆಗುತ್ತೆ, ಉಚಿತವಾಗಿ ಲಭ್ಯವಾಗುತ್ತೆ. ಖಂಡಿತ ಅದನ್ನು ಮಾಡುವ ಮೂಲಕವಾಗಿ ನೀವು ಅತ್ಯುತ್ತಮವಾದಂತಹ ನಿಮ್ಮ ಯೋಗವನ್ನು ತೆರೆದುಕೊಳ್ಳುವಂತೆ ಮಾಡಿ ನಿಮ್ಮ ಉತ್ತಮವಾದ ಜೀವನವನ್ನು ಸಾಗಿಸುವಲ್ಲಿ, ಜೀವನವನ್ನು ಪಾವನ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇನ್ನೂ ಹೆಚ್ಚಿನ ವಿವರನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೋದು. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.